ನಮ್ಮ ಹೆಮ್ಮೆಯ ಆಚಾರ್ಯರು ಈ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಖ್ಯಾತ ವಿದ್ವಾಂಸರು ದೂರದ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶ್ರೀಯುತ ಬ್ರಹ್ಮಣ್ಣಾಚಾರ್ಯ ಅವರಿಗೆ ನಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಅವರು ಇದೀಗ ವಿಚಾರವನ್ನು ಮಂಡನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ರಾಜೇಶ್ ಭಟ್ ಪಣಿಯಾಡಿ ಅವರು. ಎಲ್ರಿಗೂ ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಹೊಳೆಯುವ ರತ್ನಗಳಿಗೇಕೆ ಪರಿಚಯ, ಅದರ ಹೊಳಪೆ ಅದರ ಪರಿಚಯ ಅಂತ ಹೇಳ್ತಾರೆ. ಬ್ರಹ್ಮಣ್ಣ ಆಚಾರ್ಯರ ಪರಿಚಯ ಇಲ್ಲದವರಿಲ್ಲ. ಅವರನ್ನು ಅವರ ಮಾತುಗಳಲ್ಲಿ ನಾವು ಕೇಳಬೇಕು. ಅವರ ಮಾತುಗಳನ್ನು ಕೇಳದವರಿಲ್ಲ. ಆದರೂ ಅವರ ಪರಿಚಯದ ಕೆಲವೊಂದು ಕಿರು ತುಣುಕುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರತಿಭಾವಂತ, ಅತ್ಯುತ್ತಮ ವಾಗ್ಮಿ, ಮಧ್ವ ಪರಂಪರೆಯ ಬಗ್ಗೆ ತನ್ನದೇ ಶೈಲಿಯಲ್ಲಿ ಅತ್ಯಂತ ಜನಪ್ರಿಯರಾದಂತಹ ಮೇಧಾವಿ, ವ್ಯಾಸರಾಜ ಮಠದ ಆಸ್ಥಾನ ವಿದ್ವಾಂಸರು ಮತ್ತು ದಿವಾನರು, ಬೆಂಗಳೂರಿನ ಎನ್ಆರ್ ಕಾಲೋನಿಯಲ್ಲಿರುವ ಶ್ರೀ ರಾಘವೇಂದ್ರ ಮಠದ ಅರ್ಚಕರು ಮತ್ತು ಧಾರ್ಮಿಕ ಮುಖಂಡರೂ ಹೌದು. ಎಲ್ಲ ಅಷ್ಟಮಠದ ಪೀಠಾಧಿಪತಿಗಳಿಂದ, ಅನೇಕ ಮಠ ಸಂಸ್ಥಾನಗಳಿಂದ, ಸಂಘ ಸಂಸ್ಥೆಗಳಿಂದ ತನ್ನ ವಿದ್ವತ್ ಹಾಗೂ ವಾಕ್ಚಾತುರ್ಯದಿಂದ ಗುರುತಿಸಲ್ಪಟ್ಟವರು, ಗೌರವಿಸಲ್ಪಟ್ಟವರು ಇವರು ಶ್ರೀ ವಿದ್ವಾನ್ ಬ್ರಹ್ಮಣ್ಯಾಚಾರ್ಯರು. ಯೂಟ್ಯೂಬ್ ಚಾನೆಲ್ನಲ್ಲಿ ಮಧ್ವ ಪರಂಪರೆಯ ಬಗ್ಗೆ ಮಾಹಿತಿ ಸಂಗ್ರಹಣೆಯ ಹುಡುಕುವಿಕೆ ಹಾಕಿದಾಗ ಮೊದಲು ಕಾಣಸಿಗುವುದು ಇವರ ಪ್ರವಚನಗಳ ಸಾಲುಗಳೇ. ಇದಲ್ಲದೆ ನಾವೆಲ್ಲ ಎಷ್ಟೋ ಜನರ ಸ್ಟೇಟಸ್ನಲ್ಲಿ ದಿನನಿತ್ಯ ಇವರ ಆದರ್ಶದ ಮಾತುಗಳ ತುಣುಕುಗಳನ್ನ, ಬುದ್ಧಿ ಮಾತುಗಳನ್ನು ಆಲಿಸುತ್ತಾ ಇರುತ್ತೇವೆ. ಶುದ್ಧ ವೈದಿಕ ವೃತ್ತಿಯ ಜೀವನ ನಡೆಸುವವರು ಇವರು. ತನ್ನ ಇಬ್ಬರು ಮಕ್ಕಳನ್ನು ಕೂಡ ಪೇಜಾವರ ಮಠದ ಶ್ರೀ ಪೂರ್ಣಪ್ರಜ್ಞಾ ಪೀಠದಲ್ಲಿ ಉನ್ನತ ಶಿಕ್ಷಣವನ್ನ ನೀಡಿ ವಿದ್ವತ್ ಪ್ರಪಂಚಕ್ಕೆ ಪರಿಚಯಿಸಿದವರು ಇವರು. ಎಲ್ಲಕ್ಕೂ ಮುಖ್ಯವಾಗಿ ನಾವು ಗುರುತಿಸಬೇಕಾದ್ದು ಪೇಜಾವರ ಶ್ರೀಗಳ ಪಂಚಮ ಪರ್ಯಾಯದಲ್ಲಿ ಶ್ರೀ ಕೃಷ್ಣನ ಸನ್ನಿಧಾನದಲ್ಲಿ 2 ವರ್ಷಗಳ ಕಾಲ ತನ್ನ ಸಂಸಾರ ಸಮೇತ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಶ್ರೀ ಕೃಷ್ಣನನ್ನು ಆರಾಧಿಸುತ್ತಾ, ಗೋವುಗಳ ಸೇವೆ ಮಾಡುತ್ತಾ, ಅನ್ನದಾನದ ಸೇವೆ ಮಾಡುತ್ತಾ, ಕೃಷ್ಣ ಭಕ್ತರ ಅನ್ನದಾನದ ಎಲೆಯನ್ನು ಕೂಡ ತೆಗೆಯುತ್ತಾ, ಪ್ರವಚನ ಮಾಡುತ್ತಾ, ಸಂಪೂರ್ಣ ಸಮರ್ಪಣಾ ಭಾವದಿಂದ ವೈದಿಕ ವೃತ್ತಿಯನ್ನ ಪರಿಪಾಲಿಸುತ್ತಿದ್ದ ಮೇಧಾವಿ, ವಾಗ್ಪಟು ಶ್ರೀ ವಿದ್ವಾನ್ ಬ್ರಹ್ಮಣ್ಯಾಚಾರ್ಯರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸವಿನಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವಂದನೆಗಳು. ಅತ್ಯುತ್ತಮವಾದ ಪರಿಚಯ ಮಾಡಿದಂತ ರಾಜೇಶ್ ಭಟ್ ಪಣಿಯಾರ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದೀಗ ನಮ್ಮ ಹೆಮ್ಮೆಯ ಆಚಾರ್ಯರು ಈ ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ ಹಿರಿಯ ವಿದ್ವಾಂಸರಾಗಿರುವಂತಹ ಬ್ರಹ್ಮಣ್ಯಾಚಾರ್ಯ ಅವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ
ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಪ್ರಥಮವಾಗಿ ಆಚಾರ್ಯರಿಗೆ ನುಡಿ ನಮನ ಮಾಡಬೇಕಾಗಿತ್ತು. ನಾನು ಮಾಡಬೇಕಾದ್ರೆ ಎದ್ದು ನಿಂತು ಮಾಡಬೇಕು. ನಾನು ಯಾಕೆ ಕೂತೆ ಅಂದರೆ, ಇಷ್ಟು ಎತ್ತರದವರೇ ಕೆಳಗೆ ಮಣೆ ಹಾಕ್ಕೊಂಡು ನಿಂತರೆ ಕಾಣಿಸ್ತಿಲ್ಲ ಅಂದಮೇಲೆ ನಾನು ಎಲ್ಲಿ ನಿಂತ್ಕೊಳ್ಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ಅದು ಹೌದು ಕೂಡ. ಯಾಕಂದರೆ ನಾನು ಯಾರ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ, ಅವರು ಮೇರು ಪರ್ವತ, ನಾನು ಒಂದು ಸಾಸಿವೆ. ಸಾಸಿವೆ ಮೇರು ಪರ್ವತವನ್ನು ಹೇಗೆ ಪರಿಚಯ ಮಾಡಿಸ್ಲಿಕ್ಕೆ ಸಾಧ್ಯ? ಮಠ ಮಧ್ಯಾಹ್ನ ಕಾಲದಲ್ಲಿ ಒಂದು ಟಾರ್ಚ್ ತಗೊಂಡು ಹೋಗಿ ಸೂರ್ಯನ್ ತೋರಿಸಿ ಇದು ಸೂರ್ಯ ಅಂತ ಹೇಳಿದ್ರೆ ಹೇಗಾಗತ್ತೆ? ಹಾಗೆ ಬನ್ನಂಜೆಯವರ ಬಗ್ಗೆ ಏನಾದರೂ ನಾನು ಮಾತಾಡಿದ್ರೆ ಹಾಗೇ ಇರುತ್ತೆ. ಇಡೀ ಜಗತ್ತು ವೈದಿಕ ವಾಂಗ್ಮಯ ಪ್ರಪಂಚ ಕಂಡಂತಹ ಒಂದು ತಾರ, ನಕ್ಷತ್ರ, ಧ್ರುವ, ಅದು ಯಾರಂದ್ರೆ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಈಗ ಸುಮಾರು 30-35 ವರ್ಷಗಳ ಕೆಳಗೆ, ನನಗೆ ಈಗ 57, ನಾನು ಹೇಳ್ತಿರೋದು 35 ವರ್ಷದ ಕೆಳಗೆ, ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇದೆ. ಅಲ್ಲಿ ನಾನು ಅರ್ಚಕನಾಗಿ ಕೆಲಸ ಮಾಡ್ತಿದ್ದೆ. ಆಗ ನನಗೊಂದು 20-22ರ ತಾರುಣ್ಯ. ಪೂಜ್ಯ ಆಚಾರ್ಯರ ಪ್ರವಚನ, ಆ ಪ್ರವಚನದಿಂದ ತುಂಬ ಪ್ರಭಾವಿತನಾಗಿ ಮೊದಲು ನೋಡುವಾಗ ನಂಗೆ ಅನ್ನಿಸ್ತಿತ್ತು, ಬರಲ್ವಲ್ಲ, ಶರ್ಟ್ ಹಾಕೊಂಡು ಬರ್ತಾರಲ್ಲ. ನಾನು ನೋಡಿದ್ರೆ ಶರ್ಟ್ ತುಂಬಾ ರೇರು, ಶರ್ಟೇ ಹಾಕಿದವ ಅಲ್ಲ. ಆದರೆ ಅವರು ಹೇಳುವ ಯಾವುದೋ ಒಂದು ಮಾತು ನನಗೆ ಯಾರೋ ಹೇಳಿದರು, ಈ ಅಂಗಿ ಬಿಚ್ಚಬಹುದು, ಆದರೆ ಬಿಚ್ಚಲಾರದ ಅಂಗಿ ಬಾಡಿ, ಅದನ್ನು ಬಿಚ್ಚದೆ ಇದ್ಮೇಲೆ ಯಾವ ಅಂಗಿ ಬಿಚ್ಚಿದ್ರೆಷ್ಟು, ಬಿಚ್ಚದೆ ಇದ್ರೆಷ್ಟು. ಭಗವಂತ ಅಂಗಿ ನೋಡಿ ಅನುಗ್ರಹ ಮಾಡೋಲ್ಲ. ಅಂಗವನ್ನು, ಅಂಗಿಯನ್ನ, ಮೇಲಿನ ರೂಪ, ನಿಮ್ಮ ಭಾಷೆ, ಅನುಗ್ರಹ ಮಾಡುವ ಸಂದರ್ಭದಲ್ಲಿ ಕನ್ಸಿಡರ್ ಮಾಡ್ತಾನ ಅಂದ್ರೆ ಮಾಡೋಲ್ಲಂತೆ. ಆ ಒಳಗೆ ನಿಷ್ಕಲ್ಮಶವಾದ ಭಗವಂತನ ಬಗೆಗಿನ ಪ್ರೀತಿ ಇದೆಯಾ ನೋಡ್ತಾನಂತೆ. ನಮ್ದೆಲ್ಲ ಮೇಲೆ ಬಿಳಿ, ಒಳಗೆಲ್ಲ ಕರಿ, ಮೇಲೆ ಕಾಷಾಯ, ಒಳಗೆ ಕಷಾಯ. ಕಷಾಯ ಇರಬಾರದು, ಮನದ ಮುಸುರೆ ಇರಬಾರದು. ಹಾಗಾಗಿ ಒಳಗಿನ ಮನಸ್ಸಿನ ಮುಸುರೆಯನ್ನ ಕಳೆದುಕೊಂಡಂತಹ ಒಂದು ನಿಷ್ಕಲ್ಮಶ ಹೃದಯದ ಒಂದು ಹಿರಿಯ ಹರಿ ಒಂದು 2 ದಿನ ಉಪನ್ಯಾಸ ಕೇಳುವಾಗ ನಂಗೆ ಅಷ್ಟೇನು ಅನ್ನಿಸ್ಲಿಲ್ಲ. ಕೇಳಬಾರ್ದಪ್ಪ, ಮಡಿ ಉಟ್ಕೊಂಡು ಹೇಳಿದವ್ರದ್ದು ಮಾತ್ರ ಕೇಳಬೇಕು ಅಂತ. ಆಮೇಲೆ ನಾನು ರೂಮಲ್ಲಿ ಕೂತಿದ್ರು, ಅವ್ರ ವಾಯ್ಸ್ ಬರ್ತಿರ್ಲಿಲ್ಲ, ತುಟಿಯಿಂದ ಬರ್ತಿರ್ಲಿಲ್ಲ, ಕಂಠದಿಂದ ಬರ್ತಿರ್ಲಿಲ್ಲ, ಹೃದಯದಿಂದ ಬರ್ತಿತ್ತು. ಅದು ನನ್ನನ್ನು ಸ್ವಲ್ಪ ಮಾರ್ಪಾಡು ಮಾಡಿ
ಮಂಗಳದ ದಿನ ಅವ್ರನ್ನ ನಾನು ನನ್ನ ರೂಮಿಗೆ ಕರ್ಕೊಂಡೋಗಿ ಅವರು ಪಾದ ತೊಳೆದೆ. ಅವರು ಪಾದ ತೊಳೆದದ್ದಕ್ಕೇನು ಅವರು ಇವತ್ತು ಅವ್ರ ಬಗ್ಗೆ 4 ಪದಗಳನ್ನು ಆಡುವ ಭಾಗ್ಯ ನನಗೆ ಕೊಟ್ಟರು. ಇಲ್ಲದೆ ಅವರೆಲ್ಲಿ ನಾನೆಲ್ಲಿ. ನಾನು ಇವತ್ತಿಗೂ ಅಷ್ಟೆ, ನನ್ನ ಉಪನ್ಯಾಸ ತುಂಬಾ ಜನ ರಾತ್ರಿ ಕೇಳ್ತಾರೆ. ನಿದ್ದೆ ಬಾರದಿದ್ದವರೆಲ್ಲ ನನಗೆ ಎಷ್ಟೋ ಜನ ನನಗೆ ಫೀಡ್ಬ್ಯಾಕ್ ಹಾಕಿದ್ದಾರೆ, ನನಗೆ ನಿಮ್ಮ ಉಪನ್ಯಾಸ ಕೇಳದೆ ನಿದ್ದೆ ಬರೋಲ್ಲ, ಅಂದ್ರೆ ಹಾಕಿದ ತಕ್ಷಣ ಬಂದ್ಬಿಡತ್ತೆ. ನಂದು ನಿದ್ದೆಗಾಗಿ ಮಾಡಿದ ಉಪನ್ಯಾಸ ಆಗ್ಬಿಟ್ಟಿದೆ. ಆದ್ರೆ ನಂದು ಏನು ಇದಂದ್ರೆ, ನಂಗೆ ರಾತ್ರಿ ತುಂಬಾ ಪರಿಶ್ರಮ ಆದಾಗ, 2 ಕಡೆ 3 ಕಡೆ ಉಪನ್ಯಾಸ ಮಾಡಿದಾಗ್ಲೂ, ಎಲ್ಲಿಯಾದರೂ ಟಯರ್ಡ್ ಆದಾಗ, ನಿದ್ದೆ ಬಾರ್ಲೇ ಇಲ್ಲ ಅಂತಾದ್ರೆ, ಎಲ್ಲರೂ ಗೊರಕೆ ಹೊಡಿತಾ ಇದ್ರೆ, ನಾನೊಬ್ಬ ಏಕಾಂಗಿ ಆದಾಗ ನಾನು ಕರೆಯೋದೆ ಬನ್ನಂಜೆ ಗೋವಿಂದಾಚಾರ್ಯರನ್ನ. ಅವರೊಬ್ಬರು ನಮ್ಮ ಪಕ್ಕದಲ್ಲಿ, ನನ್ನ ಕಿವಿ ಪಕ್ಕ ಕೂತ್ಬಿಟ್ರೆ ಇಡೀ ವಿದ್ವತ್ ಪ್ರಪಂಚ ಕೂತಾಗೆ. ತುಂಬಾ ಜನ ಉಪನ್ಯಾಸ ಮಾಡ್ತಾರೆ, ಅದು ಶಬ್ದದ ಅರ್ಥವನ್ನ ಮಾತ್ರ ಹೇಳ್ತಾರೆ. ನೋಡಿ, ಶಬ್ದ ಯಾರನ್ನು ಏನು ಮಾರ್ಪಾಡು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೋಗ್ಯತೆ ಇದ್ರೆ ಮಾತ್ರ ಆ ಶಬ್ದಗಳು ಅವರ ಮೇಲೆ ಪರಿಣಾಮವನ್ನ ಬೀರಬಹುದೇ ವಿನಃ. ನನ್ನ ಮಾತು ನೀವೆಲ್ಲ ಹಿರಿಯರು, ಅರ್ಥ ಆಗುತ್ತೆ. ಆದ್ರೂ ನಿಮಗೊಂದು ಉದಾಹರಣೆ ಹೇಳ್ತೀನಿ. 10 ಸೇರ್ ಅಕ್ಕಿ ಕುದಿಯೋ ನೀರಿಗೆ ಹಾಕಿದ್ರೆ ಅದು ಬೆಂದು ಅನ್ನ ಆಗತ್ತೆ. ಆದರೆ ಅದರ ಒಟ್ಟಿಗಿರುವ ಕಲ್ಲು, ಎಷ್ಟು ಬೆಂಕಿ ಹಾಕಿದ್ರು, ಎಷ್ಟು ನೀರು ಹಾಕಿದ್ರು, ಅಕ್ಕಿಯ ಜೊತೆ ಇರುವ ಕಲ್ಲು ಹೇಗೆ ಪರಿಣಾಮವನ್ನ ಹೊಂದೋಲ್ಲ, ಹಾಗೆ ಯಾರು ಉಪನ್ಯಾಸ ಕೇಳಿದ್ರು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಹಾಗೆ ಉಪನ್ಯಾಸ ಮಾಡುವಂಥದ್ದು. ಹರಿಯನ್ನು ಬಿಟ್ಟು ಹರಿದಾಡುವ ಮನಸ್ಸು ಹರಿಯ ಕಡೆ ಹರಿಸುವ ಹಾಗೆ ಮಾಡುವ ಉಪನ್ಯಾಸ ಒಂದಿತ್ತು ಅಂದ್ರೆ ಅದು ಬನ್ನಂಜೆ ಗೋವಿಂದಾಚಾರ್ಯರ ಉಪನ್ಯಾಸ. ನಮ್ಮ ವ್ಯಗ್ರತೆಯನ್ನ, ನಮ್ಮ ಉಗ್ರತೆಯನ್ನ, ನಮ್ಮ ಹೈ BP-ಯನ್ನ ಎಲ್ಲವನ್ನೂ ಕೂಡ ಉಪಶಮನಗೊಳಿಸಿ ಒಂದು ಏಕಾಗ್ರತೆಯನ್ನ ತಂದು ಕೊಡುವಂಥದ್ದು ಅದು ಅವರ ಉಪನ್ಯಾಸ, ಅವರ ವಾಯ್ಸ್ ಇರ್ತಿತ್ತು. ಅವರು ಎಲ್ಲ ವಿದ್ವಾಂಸರಂತೆ ಅವರಲ್ಲ, ಅವರಂತೆ ಯಾರೂ ಇಲ್ಲ, ಇಷ್ಟಷ್ಟೇ ನಾನು ಹೇಳ್ಬೋದು. ಅನೇಕ ಜನ ವಿದ್ವಾಂಸರಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ವಿದ್ವನ್ಮಣಿಗಳಿದ್ದಾರೆ. ಇಡೀ ಪುಸ್ತಕವನ್ನ ಮಸ್ತಕದಲ್ಲಿ ಹೊತ್ತ ಮಹಾನುಭಾವರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಪುಸ್ತಕವನ್ನ ಮಸ್ತಕದಲ್ಲಿ ಹೊರೋದು, ಮಹಾಭಾರತದಲ್ಲಿ ಒಂದು ಮಾತಿದೆ, ವೇದ ಬಾರ ಬರಾಕ್ರಾಂತ ಬ್ರಾಹ್ಮಣ ಗಾರ್ಧಬಾಹ ಅಂತ ಹೇಳ್ತಾರೆ. ಸವೈ ಬ್ರಾಹ್ಮಣ ಗಾರ್ಧಬಾಹ, ವೇದ ಬಾರ ಬರಾಕ್ರಾಂತ ಸವೈ ಬ್ರಾಹ್ಮಣ ಗಾರ್ಧಬಾಹ. ಬೇಕಾದಷ್ಟು ವೇದಾಂತವನ್ನ ಓದಿದ್ದೇನೆ ಅನ್ನೋದೇ ಅಹಂಕಾರ, ಅದು ದೊಡ್ಡ ಭಾರ. ಆ ರೀತಿ ಭಾರ ಹೊತ್ತವರು ಆಡುವ ಮಾತುಗಳು ಕೇಳುವವರಿಗೆ ಬೋರ್ ಆಗ್ಬಿಡುತ್ತೆ. ಭಾರದ ಮಾತುಗಳಾಗಲ್ಲ, ಕೆಲಸಕ್ಕೆ ಬಾರದ ಮಾತುಗಳಾಗ್ಬಿಡುತ್ತೆ. ಆ ರೀತಿ ಆಚಾರ್ಯರ ಮಾತುಗಳು ಇರ್ತಿರ್ಲಿಲ್ಲ. ನಾನು ಅವರು ಎಷ್ಟೋ ಉಪನ್ಯಾಸಗಳನ್ನ ಕೇಳುವಾಗ ಅವರು ಕೇವಲ ಭಾಗವತ ಉಪನ್ಯಾಸ, ಮಹಾಭಾರತ ಉಪನ್ಯಾಸವನ್ನ ಮಾಡ್ತಾ ಇದ್ದದ್ದಲ್ಲ. ಆ ಪ್ರಸಂಗಗಳು ಬಂದಾಗ ಅದರ ಆಳಕ್ಕೆ ಇಳಿಯುವಂತಹ ಒಂದು ವ್ಯಕ್ತಿತ್ವವನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡ ಮಹಾನುಭಾವರು ಬನ್ನಂಜೆ ಗೋವಿಂದಾಚಾರ್ಯ. ಒಂದು ಭೀಷ್ಮರ ಪಾತ್ರ ಇದ್ರೆ ತಾವೇ ಸ್ವಯಂ ಭೀಷ್ಮರಾಗ್ಬಿಡೋರಲ್ಲಿ. ಒಂದು ಕೃಷ್ಣನ ಸಂದರ್ಭ ಬಂದ್ರೆ ತಾವೇ ಅರ್ಜುನನಿಗೆ ಬುದ್ಧಿ ಹೇಳುವ ಕೃಷ್ಣನಾಗಿ ನಿಂತು ಬಿಡೋರು. ಈಗ ನಮ್ಮ ಮನೆ ಒಳಗೆಲ್ಲ ನಾವು ಸೀರಿಯಲ್ ನೋಡುವಾಗ ಎಷ್ಟು ಸೀರಿಯಸ್ನೆಸ್ ಇದೆ, ಪುರಾಣ ಕೇಳುವಾಗ ಅಷ್ಟು ಸೀರಿಯಸ್ನೆಸ್ ಇರಲ್ಲ ನಮಗೆ. ಯಾಕೆ ಗೊತ್ತಾ? ಈಗ ಸೀರಿಯಲ್ ನಡೆಯುವಾಗ ಇಲ್ಲಿ ಅಳ್ತಾ ಕೂತಿರ್ತೀವಿ, ನಡೀತಿರೋದಲ್ಲಿ ಇವು ಇಲ್ಲಿ ಅಳ್ತಿರ್ತಾನೆ. ಯಾಕಂದ್ರೆ ಆ ಇನ್ವಾಲ್ವ್ಮೆಂಟ್, ಆ ಪಾತ್ರದ ಒಳಗೆ ತನ್ಮಯತೆಯನ್ನ ಇವನು ಸಾಧನೆ ಮಾಡ್ಕೊಂಡಿರ್ತಾನೆ. ಈ ಪುರಾಣ ಕೇಳುವಾಗ ಇದು ಮಡಿಲಿ ಇರುವಂತದ್ದು, ಇದು ನಮಗೆ ಸಂಬಂಧಪಟ್ಟದ್ದಲ್ಲ, ಇರ್ರಿಲೆವೆಂಟ್ ಅನ್ಕೊಂಡು ಇದು ಪುರಾಣ ಕೇಳಿದ್ರೆ ಪುಣ್ಯ ಬರುತ್ತೆ, 7 ದಿನ ಕೇಳಬೇಕು, 7 ದಿನ ಕತೆ ಕೇಳುವಂಥದ್ದಷ್ಟೇ.
ಕಾಣದ ಪುಣ್ಯ ಪಾಪಗಳನ್ನ ಬದಿಗಿಡಿ ವೇದವ್ಯಾಸದ ಈ ರೀತಿ ತಿಳಿಸಿಕೊಟ್ಟವರು ಇಡೀ ಜಗತ್ತಿಗೆ. ಇವತ್ತೇನಾದ್ರೂ ನಾನು 4 ಜನರಿಗೆ ಏನಾದ್ರೂ ಹಿಡಿಸುವ ಹಾಗೆ 4 ಮಾತಾಡಿದ್ರೆ ಅದಕ್ಕೆ ಮೂಲ ಸ್ರೋತಸ್ ಬನ್ನಂಜಿ ಗೋವಿಂದಾಚಾರ್ಯ. ಯಾಕಂದ್ರೆ ಆ ಪುರಾಣ ಹೇಳುವ ಶೈಲಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟವರು. ಹಿಂದೆ ಜ್ಞಾನಿಗಳ ಪರಂಪರೆ ತುಂಬಾ ದೊಡ್ಡ ದೊಡ್ಡವರು ಬಂದಿದ್ದಾರೆ. ಆ ನಂತರದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ನಾವಿದ್ದು ಅವರ ಉಪನ್ಯಾಸವನ್ನ ಕೇಳಿದ್ವಿ ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳುವಾಗ ಅದರ ಆನಂದವೇ ಬೇರೆ, ಆ ಸವಿಯೇ ಬೇರೆ. ಅವರು ತುಂಬಾ ಭಾವುಕರಾಗ್ಬಿಡೋರು. ಅವರು ಭೀಷ್ಮಾಚಾರ್ಯರ ಕಥೆ ಬರುವಾಗ ಆಗಲಿ, ಅಥವಾ ಕೃಷ್ಣ ಏನಾದ್ರೂ ಹೇಳುವ ಸಂದರ್ಭ ಆಗಲಿ, ದುರ್ಯೋಧನನ ಪ್ರಸಂಗ ಆಗಲಿ, ಹೀಗಾಗಿ ಆ ಪಾತ್ರದ ಆಳಕ್ಕೆ ಇಳಿದು ತಾವು ವ್ಯಾಸರು ಹೇಳಿದ ಮಾತುಗಳ ಅನುಭವವನ್ನ ಅನುಭವಿಸಿ ಮತ್ತೊಬ್ಬರಿಗೆ ಆ ಅನುಭವವನ್ನ ಹಂಚ್ತಾ ಇದ್ರು. ಅದು ಹಾರ್ಟ್ ಟು ಹಾರ್ಟ್. ಅದು ಬಾಯಿಂದ ಕಿವಿಗಲ್ಲ ಪ್ರವಚನ ಅವರದು. ಬಾಯಿಂದ ಕಿವಿಗೆ ಪ್ರವಚನ ಮಾಡೋರು ಬೇಕಾಷ್ಟು ಜನ ಇದ್ದಾರೆ. ಹೃದಯದಿಂದ ಹೃದಯಕ್ಕೆ, ತಲೆಯಿಂದ ತಲೆಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ವಿಶಿಷ್ಟ ಆ ಒಂದು ವೇಟೇಜ್ ಪವರ್ ಅವರ ವಾಯ್ಸ್ ಅಲ್ಲಿ, ಅವರ ಮಾತಿನಲ್ಲಿ, ಅವರ ನಿರೂಪಣೆಯಲ್ಲಿ, ಅವರ ಭಾವದಲ್ಲಿ ಅಡಕವಾಗಿರ್ತಿತ್ತು ಬನ್ನಂಜೆ ಗೋವಿಂದಾಚಾರ್ಯ. ಇವತ್ತು 8 ದಶಮಾನಗಳ ಕಾಲ ವಿದ್ವತ್ ಪ್ರಪಂಚಕ್ಕೆ ಬೆಳಕಾಗಿ ಬಂದ ಆಚಾರ್ಯರನ್ನ ನಾವು ಕಳ್ಕೊಂಡಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ತುಂಬಾ ಆಶ್ಚರ್ಯದ ಸಂಗತಿ ಅಂದ್ರೆ, ಒಮ್ಮೆ ಧರ್ಮರಾಜ ತುಂಬಾ ಸಂತೋಷದಲ್ಲಿ, ಎಲ್ಲ ಮುಗಿದಿತ್ತು, ಮಹಾಭಾರತದ ಯುದ್ಧ ಮುಗಿದಿತ್ತು, ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಿತ್ತು. ತುಂಬಾ ಸಂತಸದ ಸಂದರ್ಭ. ಆ ಸಂದರ್ಭಕ್ಕೆ ಧರ್ಮರಾಜನ ಮನೆಯಲ್ಲಿ ಯಾವ ಕಾರ್ಯಕ್ರಮ ಸಂತೋಷದ್ದಿದ್ರು ದುಃಖದ್ದಿದ್ರು ಅಲ್ಲಿ ಬರಬೇಕಾದ ವ್ಯಕ್ತಿ ಕೃಷ್ಣ. ಕೃಷ್ಣನಿಲ್ಲದ ಸುಖವಾಗಲಿ ದುಃಖವಾಗಲಿ ಪಾಂಡವರಿಗಿಲ್ಲ. ಎತ್ತರದ ಸಂತೋಷದ ಸಮಾರಂಭದಲ್ಲಿ ಕೃಷ್ಣನ ಆಹ್ವಾನ ಮಾಡಿ ಎಲ್ಲ ಪಾಂಡವರು ನಗುತ್ತಾ ನಗುತ್ತಾ ಇದ್ರೆ ಕೃಷ್ಣ ಮಾತ್ರ ಅಳ್ಳಿಕ್ ಶುರು ಮಾಡದ್ನಂತೆ. ಎಂದೆಂದು ಅಳದ ಕೃಷ್ಣ ಇವತ್ತು ಯಾಕೆ ಅಳ್ತಾ ಇದ್ದಾನೆ? ಈ ಧರ್ಮರಾಜನಿಗೆ ಭಾರಿ ಆಶ್ಚರ್ಯ ಆಯಿತು. ಕೃಷ್ಣ ಯಾಕೆ ಅಳ್ತಾ ಇದ್ದೀಯ ನೀನು? ನಾವೆಲ್ಲ ಇಷ್ಟು ಸಂತೋಷವಾಗಿದ್ದೇವೆ, ಸಂತೋಷ ಕೂಟದಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಸಂತೋಷದಲ್ಲಿ ಪಾಲುದಾರನಾಗಬೇಕಾದವ ನೀನು. ಇಷ್ಟು ಜನರ ಮಧ್ಯದಲ್ಲಿ ನೀವೊಬ್ಬ ಮಾತ್ರ ಅಳ್ತಾ ಇದ್ದೀಯ ಯಾಕೆ? ಅಳುವ ಪ್ರಸಂಗದಲ್ಲೂ ಅಳಬಾರದು ಅಂತ ಹೇಳಿದವ ನೀನು. ಭಗವದ್ಗೀತೆಯಲ್ಲಿ ಯಾಕೆ ಅಳಬಾರದವರಿಗಾಗಿ ಅಳ್ತೀಯ ಅಂತ ಅರ್ಜುನನಿಗೆ ಕೇಳಿದವ ನೀನು. ನೀನು ಯಾಕೆ ಅಳ್ತಾ ಇದೆಯಾ ನನಗೆ ಗೊತ್ತಾಗ್ಲಿಲ್ಲ. ಕೃಷ್ಣ ಅಂದ, ನಾ ಯಾಕೆ ಅಳ್ತಾ ಇದ್ದೇನೆ ಅನ್ನೋದು ನಿಮಗೆ ಗೊತ್ತಾದ್ರೆ ನೀವು ಅಳ್ತೀರಿ. ಏನು ವಿಷಯ ಏನು ಕೇಳು. ಅಲ್ಲ, ಇಷ್ಟು ಸಂತೋಷದಲ್ಲಿ ಸಮಾರಂಭದಲ್ಲಿ ಭಾರಿ ವೈಭವದ ಹಬ್ಬದ ವಾತಾವರಣವನ್ನ ಆಚರಿಸ್ತಾ ಇದ್ದೀರಿ. ಆದ್ರೆ ಯಾರು ನಿಮ್ಮನ್ನ ಭುಜದಲ್ಲಿ ಹೊತ್ತು ಆಟ ಆಡಿಸಿದ್ರು, ಯಾರು ನಿಮಗೆ ನಡೆಯೋದನ್ನ ಕಲಿಸ್ಕೊಟ್ರೋ, ಯಾರು ನಿಮಗೆ ವಿದ್ಯಾಭ್ಯಾಸವನ್ನ ಕೊಟ್ರೋ, ಯಾರು ತಮ್ಮೆಲ್ಲ ಸುಖವನ್ನ ನಿಮಗಾಗಿ ಪರಿತ್ಯಾಗ ಮಾಡಿದ್ದಾರೋ, ಕುರುವೃದ್ಧ ಪಿತಾಮಹ ಭೀಷ್ಮಾಚಾರ್ಯರು ಇವತ್ತು ರಣರಂಗದಲ್ಲಿ ಬಹುದಿನಗಳಿಂದ ಹಾಗೆ ವಿಲ ಒದ್ದಾಡ್ತಾ ಇದ್ದಾರೆ. 7 ಜನರ ಪ್ರಾಣ ಹೋಗುವ ಕಾಲಕ್ಕೆ ಏನು ನೋವಾಗಬೇಕು ಅದು ಒಬ್ಬರೇ ಅನುಭವಿಸ್ತಾ ಇದ್ದಾರೆ. ಸಾಯುವ ಕಾಲಕ್ಕೆ ಎಂಥ ನೋವಾಗತ್ತೆ ಅಂತ ಶಾಸ್ತ್ರ ನಿರೂಪಣೆ ಮಾಡುವಾಗ, ಶತವೃಶ್ಚಿಕ ದಂಷ್ಟ್ರಸ್ಯ ಯಾ ಪೀಡಾ ಸಾನುಭೂಯತೆ, 100 ಚೇಳುಗಳು ಏಕಕಾಲದಲ್ಲಿ ಒಬ್ಬನಿಗೆ ಕುಟುಕಿದ್ರೆ ಎಂಥ ಛಳಕ ಬರಬೇಕು, ಎಂಥ ನೋವು ಉಂಟಾಗಬೇಕು. ಅಂತಹ 7 ಜನರಿಗೆ ಆಗುವ ಸಾವಿನ ನೋವಿನ ದುಃಖದ ಅನುಭವವನ್ನ ಪಡಿತಾ ವೃದ್ಧರಾದ ನಿಮ್ಮೆಲ್ಲರನ್ನ ಹರೈಸಿ ಇಷ್ಟು ಎತ್ತರಕ್ಕೆ ಏರಿಸಿದ ಮಹಾನುಭಾವರು ರಣರಂಗದಲ್ಲಿ ಹೆಣಗಳ ಮಧ್ಯ, ಹದ್ದುಗಳು ಕಿತ್ತು ತಿನ್ನುವ ಹೆಣಗಳ ಮಧ್ಯ ಬಿದ್ದಿದ್ದಾರಲ್ಲ,
ಅವ್ರ ಬಗ್ಗೆ ನಿಮಗೆ ಯೋಚನೆನೇ ಇಲ್ವಲ್ಲ. ಬರೀ ನೀವು ನಿಮ್ಮ ಸಂತೋಷ ಕೂಟದಲ್ಲೇ ಇದ್ದೀರಲ್ಲ. ನಾನು ಅವ್ರಿಗಾಗಿ ಅಳ್ತಾ ಇದ್ದೇನೆ. ಧರ್ಮರಾಜ ಅಂದ, ಅಲ್ಲ ಅವ್ರಿಗೆ ಹೆಣ್ಣಿಲ್ಲ, ಮಕ್ಕಳಿಲ್ಲ, ಅಳೋರು ಯಾರಿಲ್ಲ, ನೀ ಯಾಕೆ ಅಳ್ತೀಯ ಕೃಷ್ಣ ಅಂತಂದ. ಕೃಷ್ಣ ಅಂದ, ಅವ್ರಿಗೆ ಯಾರಿಲ್ಲಲ್ಲ, ಅದಕ್ಕೆ ನಾ ಅಳ್ತೀನಿ. ನೀವೆಲ್ಲ ಹೋದ್ರೆ ಯಾಕೆ ಅಳಲ್ಲ ಅಂದ್ರೆ ನಿಮ್ಗೆ ಅಳ್ಲಿಕ್ಕೆ ಅಂತ ಜನನ್ ಇಟ್ಟಿದ್ದೀನಿ, ಮನೆ ಮಡದಿ ಮಕ್ಕಳು, ಅವ್ರಿಗೆಲ್ಲ ಏನ್ ಕೆಲಸ, ಸುಮ್ಮನೆ ಅಳ್ತಾರ. ನೀನ್ ನಾಟಕ ಅಂದ್ರೆ ನಾಟಕ. ಈ ಸುಮ್ಮನೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಸತ್ತವರು ಅಳುವಾಗ ಲ್ಯಾಂಗ್ವೇಜ್ ಯಾವುದೇ ಇದ್ದು ಮ್ಯಾಟ್ರ್ ಸೇಮ್ ಇರುತ್ತೆ. ಕೆಲವರು ತಮಿಳಲ್ಲಿ ಅಳ್ಬೋದು, ಕೆಲವರು ತೆಲುಗಲ್ಲಿ ಅಳ್ಬೋದು, ಕನ್ನಡದಲ್ಲಿ ಇನ್ ಬೇಡ ದೇವ ಭಾಷೆ ಸಂಸ್ಕೃತದಲ್ಲಿ ಅಳ್ಬೋದು. ಅತ್ತಾಗ ಮ್ಯಾಟ್ರ್ ಏನು ಗೊತ್ತಾ, ಅಯ್ಯೋ ನನ್ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಇದೊಂದೇ ಇರುತ್ತೆ. ನನ್ ಬಿಟ್ಟು ಹೋಗ್ಬಿಟ್ರಲ್ಲ ಅಂದ್ರೆ ಅದ್ರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಇದೆ, ಅದು ಬಿಡಿ. ಈ ನನ್ ಬಿಟ್ಟು ಹೋಗ್ಬಿಟ್ರಲ್ಲ ನನ್ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ 100 ಸತಿ ಹೇಳುವಾಗ ಏನೋ ಬೈ ಚಾನ್ಸ್ ಬೈ ಮಿಸ್ಟೇಕ್ ಯಮದೇವರಿಗೆ ಕರುಣೆ ಬಂದು ಹೋಗಪ್ಪ ಎದ್ದೇಳು ಅಂತ ಸತ್ತವನ್ ಎಬ್ಬಿಸ್ಬಿಟ್ಟು ಅವನು ಎದ್ದು ನನ್ ಜೊತೆ ಯಾರ್ಯಾರು ಬರ್ತೀರಿ ಅಂದ್ರೆ ಹೋಗೋರು ಯಾರು, ಬೋಲ್ತಿ ಬಂದ್. ನಾಟಕದಳು ರೀ ನಿಜವಾಗಿ. ಅವರು ನನ್ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ, ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಯಾಕಂತ ಅವ್ರಿಗಾಗಿ ಅಳ್ತಿಲ್ಲ. ಸತ್ತವ್ರ ಸಲುವಾಗಿ ಯಾರು ಅಳಲ್ಲ. ಸತ್ತೋಗ್ತಾರಲ್ಲ ಅವ್ರು ನೋಡಿ, ನೀವೊಂದು ಭಾಗವತ ಕೇಳಲಿಲ್ಲ ಹಾಗೆ ಸತ್ತು ಹೋಗ್ಬಿಟ್ರಿ ಅಂತ ಯಾರೇ ಅಳಲ್ಲ. ನೀವೊಂದು ದಾನ ಧರ್ಮ ಮಾಡ್ಲಿಲ್ಲ ಹಾಗೆ ಹೋಗ್ಬಿಟ್ರಿ, ಯಾರು ಹಾಗೆ ಅಳಲ್ಲ. ನಿಜವಾಗಿ ಮೆಲ್ಲಗೆ ಅವ್ರಿಗೆ ಕಾಫಿ ಗೀಫಿ ಕೊಟ್ಟು ಒಳಗೆ ಕರ್ಕೊಂಡು ಹೋಗಿ ನಿಜ ಹೇಳಿ ಯಾಕೆ ಅಳ್ತಾ ಇಲ್ಲ, ಅವರಿದ್ರೆ ಫುಲ್ ಪೆನ್ಷನ್ ಬರ್ತಿತ್ತು, ಈಗ ಆಫ್ ಆಯ್ತಲ್ಲ ಅಂತ. ಹಾಗಂತೇನು ಹೇಳಿಲ್ಲ ರೀ, ಪೆನ್ಷನ್ ಬರ್ದಿದ್ದವ್ರು ಸತ್ರು ಅಳ್ತಾರೆ. ಅಲ್ಲ ಈಗ ಯಾಕೆ ಅಳ್ತೀರಿ, ಅಲ್ಲ ಮನೆ ಕಡೆ ಒಂದು ಕಾವಲಾರು ಆಗಿರ್ತಿದ್ರು, ಈಗ ಅದು ಇಲ್ಲ. ಕಾವಲು ಮಾಡಲ್ಲ, ಬರೀ ರೋಗಗ್ರಸ್ತರು ಕೆಮ್ತಿರ್ತಾರೆ, ಅವ್ರು ಸತ್ರು ಅಳ್ತಾರೆ, ಯಾಕೆ ಅಳ್ತೀರಿ? ಇಲ್ಲ ಅವ್ರು ರಾತ್ರಿ ಕೆಮ್ತಾ ಇದ್ರೆ ಯಾರು ಕಳ್ಳನೇ ಬರ್ತಿರ್ಲಿಲ್ಲ ಅಂದ್ರೆ ನಮ್ಮ ಅಳುವಿನ ಹಿನ್ನೆಲೆಯಲ್ಲಿ ಸ್ವಾರ್ಥ ಇದೆಯೇ ವಿನ ಪರಾರ್ಥ ಇಲ್ಲ. ಕೃಷ್ಣನ ಅಳುವಿನ ಹಿನ್ನೆಲೆಯಲ್ಲಿ ಸ್ವಾರ್ಥ ಇಲ್ಲ. ಕೃಷ್ಣ ಅಳ್ತಾ ಇದ್ದ. ನಾನು ಯಾಕೆ ಅಳ್ತೀನಿ ಅಂದ್ರೆ ಅವನಿಗೆ ಅಳೋರು ಯಾರಿಲ್ಲ ಅಂತ ನಾ ಅಳ್ತೇನೆ. ಅನಾಥೋ ದೈವ ರಕ್ಷಕ, ನಾನಿದ್ದೇನೆ, ನಾನು ಅಳ್ತೇನೆ. ಧರ್ಮರಾಜ ಮತ್ತೆ ಕೇಳಿದ, ಆಯ್ತಪ್ಪ ಅಳು, ಒಂದು ಅರ್ಧ ಗಂಟೆ ಅಳು, ನಾ ಬೇಡ ಅನ್ನಲ್ಲ. ಯಾಕಳ್ತೀಯ ಹೇಳಳು ಅಂದ. ಅಳೋದಳು, ಅಳಲಿಕ್ಕೆ ಒಂದು ಕಾರಣ ಬೇಕಲ್ಲ, ಯಾಕೆ ಅಳ್ತೀಯ? ನಾನು ಇಷ್ಟು ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲ ಅಳಬೇಕೀಗ. ಕೃಷ್ಣ ಹೇಳ್ತಾ, ನಾನು ಯಾಕೆ ಅಳ್ತಾ ಇದ್ದೇನೆ ಅಂದ್ರೆ ಭೀಷ್ಮಾಚಾರ್ಯ ಸತ್ರು ಅಂತ ಅಳ್ತಾ ಇಲ್ಲ, ಬನ್ನಂಜೆಯವರಿಲ್ಲ ಅಂತ ಅಳ್ಬೇಕಾದ್ದಿಲ್ಲ. ಬನ್ನಂಜೆಯವರ ಅಧ್ಯಯನ ಇವತ್ತಿಲ್ಲಲ್ಲ ಯಾರಲ್ಲಿ ಅಂತ ನಾವು ಅಳಬೇಕು. 525 ವರ್ಷಗಳ ಕಾಲ ಅಖಂಡ ಬ್ರಹ್ಮಚರ್ಯದಲ್ಲಿ ಅಧ್ಯಯನ ಮಾಡಿದ ಭೀಷ್ಮಾಚಾರ್ಯರ ತಲೆ ಒಳಗೆ ಅವರ ವಿದ್ಯೆ ಅವರೊಟ್ಟಿಗೆ ಸಾಯ್ತಾ ಇದೆಯಲ್ಲ. ಬನ್ನಂಜೆಯವರ ವಿದ್ಯೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರೋ ಆಗಿದ್ರು ಎಷ್ಟು ಜನ ತಗೋಬೋದಿತ್ರಿ. ಮಕ್ಕಳು ಆಸ್ತಿ ಕಲೆಕ್ಟ್ ಮಾಡ್ಬೋದಷ್ಟೇ, ಅವರ ಬುದ್ಧಿಯನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಜಗತ್ತಿಗೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ವಿದ್ವತ್ ಪ್ರಪಂಚ, ಸಜ್ಜನ ಸಮುದಾಯ, ಸಾಧಕರು ಅಳಬೇಕು. ಯಾಕಂದ್ರೆ ಅವರಂತಹ ಮತ್ತೊಬ್ಬ ಮೇಧಾವಿ ವಿದ್ವತ್ ಪ್ರಪಂಚದಲ್ಲಿ ಮತ್ತಿಲ್ಲ. ಎಂತಹ ಅದ್ಭುತವಾದದ್ದು. ಆಗಲೇ ನಮ್ಮ ಹಿರಿಯರು ವಿರೂಪಾಕ್ಷ ಶಾಸ್ತ್ರಿಗಳು ಮತ್ತೆ ಅವರ ತಂದೆಗಳ ನೆನಪು ಮಾಡಿಕೊಡುವಾಗ ಒಂದು ಮಾತು ಹೇಳಿದ್ರು, ಪುಸ್ತಕ ತಗೊಂಡ್ ಬಾ ಅಂತ. ಇಡೀ ಪಾಠ ಮಾಡುವಾಗ ಪುಸ್ತಕ ತೆಗಿಲಿಲ್ಲ, ಕೇಳಿದ್ರಿ, ನಾವು ನೋಡ್ಲಿಲ್ಲ, ಅವ್ರನ್ನೂ ನೋಡ್ಲಿಲ್ಲ, ನಾರಾಯಣಾಚಾರ್ಯರನ್ನೂ ನೋಡ್ಲಿಲ್ಲ. ಆ 2 ಮುಖಗಳ ಒಂದೇ ವ್ಯಕ್ತಿ ಅಂದ್ರೆ ಬನ್ನಂಜೆ ಗೋವಿಂದಾಚಾರ್ಯರು. ಈ ಒಂದೇ ನಾಣ್ಯದ 2 ಮುಖಗಳು, 2 ಮುಖದ ಒಂದು ನಾಣ್ಯ ಹೇಗೋ
ಹಾಗೆ ವಿರೂಪಾಕ್ಷ ಶಾಸ್ತ್ರಿಗಳು ಪಡಬನ್ನೂರು ನಾರಾಯಣಾಚಾರ್ಯರನ್ನ ಇಬ್ಬರನ್ನು ಮಿಕ್ಸ್ ಮಾಡಿದ್ರೆ ಹೇಗೆ ಕಾಣ್ತಿದ್ರು ಅಂದ್ರೆ ಐ ಥಿಂಕ್ ಅದು ಬನ್ನಂಜೆ ಗೋವಿಂದಾಚಾರ್ಯರು ಅಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಮಹಾಭಾರತ ಇರ್ಬೋದು, ಭಾಗವತ ಇರ್ಬೋದು, ಒಂದು ಸಣ್ಣ ವಿಷಯವನ್ನು ಕೂಡ ಇಷ್ಟು ಆಳಕ್ಕೆ ಇಳಿಯುವಂತಹ ಒಂದು ಪ್ರೌಢಿಮೆ ಭಗವಂತ ಅವರಿಗಾಗಿ ಕೊಟ್ಟಿದ್ದ. ಅದು ಮತ್ತೊಬ್ಬರಿಗೆ ಯಾರಿಗೂ ಅವ್ರ ಹತ್ರ ಪಾಠಕ್ಕೆ ಹೋದ್ವಿ ಅಂತ ಎಷ್ಟೋ ಜನ ಹೇಳಿರ್ಬೋದು, ಕಲ್ತಿರ್ಬೋದು, ನೋಡಿರ್ಬೋದು. ಆದ್ರೆ ಅವರ ವಿದ್ಯೆಯ 100ನೆಯ ಅಥವಾ ಕೋಟಿಯ ಒಂದು ಅಂಶವೂ ಕೂಡ ಯಾರು ಅವ್ರ ಕಡೆಯಿಂದ ತಗೊಳ್ಳಿಕ್ಕಾಗ್ಲಿಲ್ಲ. ನಾವು ಈ ಲೋಕದಿಂದ ಅವರ ವಿದ್ಯೆಯ ಒಟ್ಟಿಗೆ ಅವರನ್ನ ಹಾಗೆ ಕಳಿಸಿದ್ದಕ್ಕಾಗಿ ನಾವಿವತ್ತು ಅಳಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. 84 ವರ್ಷಗಳ ಕಾಲ ಕೇವಲ ವೇದಾಂತ ವಿದ್ಯೆಗಾಗಿ ಮೀಸಲಿಟ್ಟು ಬಾಳು ಬೆಳಗಿದ ಮಹಾನುಭಾವರು ಬನ್ನಂಜೆ ಗೋವಿಂದಾಚಾರ್ಯರು. ಅವರ ಒಂದು ಕನ್ನಡದ ನುಡಿಗಳನ್ನ ಅವರು ಕೇವಲ ಸಂಸ್ಕೃತ ಮಾತ್ರ ಅಲ್ಲ, ಅವ್ರದ್ದೊಂಥರ ಅವರು ಏನೇ ಒಂದು ಶಬ್ದವನ್ನ, ಒಂದು ಪದ್ಯವನ್ನೋ, ಒಂದು ಗದ್ಯವನ್ನೋ ಹಿಡಿದು ಹೇಳಲಿಕ್ಕೆ ಶುರು ಮಾಡಿದ್ರೆ ಅದು ಬನ್ನಂಜೆಯ ಪ್ರಪಂಚ ಓಪನ್ ಆಗ್ತಾ ಇತ್ತು. ಆ ರೀತಿ ಎಕ್ಸ್ಪ್ಲನೇಷನ್ ಇನ್ನೊಬ್ಬ ವಿದ್ವಾಂಸರ ಬಾಯಲ್ಲಿ ನೀವು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಒಂದು ಅದ್ಭುತ ಒಂದು ವಿದ್ವತ್ ಭಗವಂತ ಅವರದನ್ನಾಗಿ ಮಾಡಿಸಿದ್ದ. ಒಂದು ವಿಜಯದಾಸರ ಒಂದು ಪದ್ಯ, ಅದರಲ್ಲಿ ಎಂತು ನಿನ್ನ ಮೆಚ್ಚಿಸುವೆನೋ ಎಲೋ ವೆಂಕಟ ಸಂತತ ಬಿಡದೆ ಎನ್ನ ಅಂತರಂಗದಲ್ಲಿ ಇರೋ ಅನ್ನುವಂತಹ ಒಂದು ಪದ್ಯ. ಅದಕ್ಕೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ರೀತಿಯ ಬರಹವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ದಾಸರು ದೇವರನ್ನ ವೆಂಕಟ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾರೆ. ದೇವರು ನಾವೆಲ್ಲ ವೆಂಕಟ ಅಂತ ಹಂಗೆಲ್ಲ ಕರೆಯಲ್ಲ. ನಾವೆಲ್ಲ ವೆಂಕಟರಮಣ, ವೆಂಕಟೇಶ, ಅದು ಫುಲ್ ನೇಮೇ ಹೇಳಬೇಕು ದೇವ್ರದ್ದು ಹೇಳಬೇಕಾದ್ರೆ. ಈ ವೆಂಕಟ ಅನ್ನುವ ಆ ಒಂದು ಶಬ್ದಕ್ಕೆ ಆಚಾರ್ಯರ ತಲೆಯಲ್ಲಿ ಹೊಳೆಯುವ ಅರ್ಥಗಳು, ಅವರು ಹೇಳ್ತಾರೆ, ಯಾರಿಗೆ ಸಾಮೀಪ್ಯ ಇದೆ ಅವರು ಮಾತ್ರ ವ್ಯಕ್ತಿಯನ್ನ ಹಾಗೆ ಮಾತಾಡ್ಲಿಕ್ಕೆ ಸಾಧ್ಯ. ಅದು ತಾಯಿ ಮಾತ್ರ ಮಗುವನ್ನ, ಪ್ರೀತಿಯ ಮಗುವನ್ನ ಪೂರ್ಣ ಇಟ್ಟ ಹೆಸರಿಂದಲೇ ಕರಿಬೇಕಂತ ಹೇಳಿ ಏನಿಲ್ಲ. ನಮ್ಮಲ್ಲೆಲ್ಲ ವೆಂಕಟೇಶ ಅಂತಿಟ್ರೆ ವೆಂಕಿ ಅಂತ ಕರಿತೀವಿ, ಆನಂದ ಅಂತಿಟ್ರೆ ಆನೆ ಅಂತ ಕರೆದಿರ್ತೀವಿ, ಏನೋ ಒಂದು ಕರ್ಕೊಂಡು ಹೋಗಿರ್ತೀವಿ. ನಾವು ಕರೆಯೋದ್ರೊಳಗೆಲ್ಲ ಅದು ಪೂರಾ ನೇಮ್ ಇರಲೇಬೇಕು ಅಂತಿಲ್ಲ. ನಾಮ ಏಕದೇಶ ಗ್ರಹಣೇನ ನಾಮಗ್ರಹಣಂ ಅಂತ ನಮ್ಮಲ್ಲೊಂದು ಕ್ರಮ. ಅದರ ಒಂದು ಏಕದೇಶವನ್ನ ಈಗ ಅವರಾಗ್ಲೇ ಪಾಪ ಹೇಳಿದ್ರು, ಪಡೆಬನ್ನೂರು ಗೋವಿಂದಾಚಾರ್ಯರು, ನಾರಾಯಣಾಚಾರ್ಯರು ಆಚಾರ್ಯರನ್ನ ಕರೆಯುವಾಗ ಗೋವಿಂದ ಪುಸ್ತಕ ತಗೊಂಡ್ ಬಾ ಅಂತ ಅವ್ರು ಹೇಳ್ಬೋದೇ ವಿನಃ ಅಪ್ಪಿ ತಪ್ಪಿ ನಾವು ಹಾಗೆ ಅನ್ಲಿಕ್ಕೆ ಬರುತ್ತಾ? ಬರಲ್ಲ. ಅವ್ರಂದ್ರೆ ಯಾಕಂದ್ರೆ ಅವರಿಗೆ ಇರುವಂತ ಅಷ್ಟು ನಿಕಟ ಸಂಬಂಧ, ಅಷ್ಟು ಪ್ರೀತಿ. ಆಚಾರ್ಯರಿಗೆ ತಮ್ಮ ತಂದೆಗಳಿಗೆ ಮಗನಲ್ಲಿದ್ದಂತ ವಾತ್ಸಲ್ಯ ದ್ಯೋತಕವಾಗಿ ಆ ಹೆಸರು ಅರ್ಧ ಆಗತ್ತೆ, ಚೂರಾಗತ್ತೆ, ಹಿಂದೆ ಮುಂದೆ. ಇವಾಗ ನಮ್ಮಮ್ಮ ನನ್ ಕರೆಯುವಾಗ ಬ್ರಹ್ಮಣ್ಯ ಅಂತ ಕರೆದ್ರೆ ಸಾಕು, ವಿದ್ವಾನ್ ಬ್ರಹ್ಮಣ್ಯಾಚಾರ್ಯ ಅಂತ ಕರಿ, ಬರದರದ ಅವಮಾನ ನಂಗದು, ನಂಗ್ ಕರಿಬಾರ್ದ ಹಾಗೆ ಅಲ್ವಾ. ಬರ್ಬೇಕು ಭಾರಿ ದೊಡ್ಡ ವಿದ್ವಾಂಸರು ಅಂತ ನಮ್ಮಮ್ಮ ಏನಾರ ಕರೆದ್ರೆ ಅದು ಮಂಗಳಾರತಿ ಅಂತ ಅರ್ಥ, ಹೌದಾ ಅಲ್ವಾ? ನೋಡಿ, ಆ ಭಾಷೆ ಒಳಗೆ ನಮ್ಗಿದು ಅರ್ಥ ಆಗತ್ತಾ? ಆಚಾರ್ಯರಿಗೆ ಅರ್ಥ ಆಗ್ತಿತ್ತು. ವಿಜಯದಾಸರು ತಿಮ್ಮಪ್ಪನ್ ನೋಡಿ ವೆಂಕಟ ಅಂತ ಕರೆದ್ರೆ ಅವ್ರದ್ದು ಇನ್ನೊಂದು ಪದ್ಯ ಇದೆ. ವಿಜಯದಾಸರು ಎನ್ನ ಹತ್ತಿರ ಆಡುವ ಮರಿಯೇ ನಿನಗಿದು ಸರಿಯೇ ಅಂತ. ದೇವರು ಅವ್ರ ಹತ್ತಿರ ಆಡೋ ಮರಿ ಇದ್ದಾಗ, ಒಂದು ಪುಟ್ ಕೂಸು, ಅಮ್ಮನಿಗೆ ಕೂಸು ಹೇಗೋ ಹಾಗೆ ದೇವರನ್ನ ಕೂಸು ಮಾಡ್ಕೊಂಡ್ ಬಿಡ್ತಾರೆ. ಅವ್ರು ಕರೆಯೋ ಕ್ರಮನೇ ಹಾಗೆ. ಇದು ನಮ್ಗೆ ನಿಮ್ಗೆ ಹೊಳೆಯೋಲ್ಲ. ಅಂದ್ರೆ ಭಗವಂತನಲ್ಲಿರುವಂತಹ ಪ್ರೀತಿಯಿಂದ ಆ ಮಾತುಗಳು ಹೊರ ಬರುವಾಗ ಪೂರ್ಣ ಬರಬೇಕು ಅಂತಿಲ್ಲ. ಇದನ್ನ ಆಚಾರ್ಯರು ತಮ್ಮ ಬರಹದಲ್ಲಿ ತೋರಿಸ್ಕೊಡ್ತಾರೆ. ಅದರಲ್ಲಿ ಆ ದಾಸರಾಯರು ತಿಮ್ಮಪ್ಪನ ಹತ್ರ ಹೋಗಿ ಹೇಳ್ತಾರೆ, ನಿನ್ನನ್ನ ನಾವೆಲ್ಲ ಜನನ್ ಬುಟ್ಟಿಗೆ ಹಾಕೋಬೇಕು ಅಂತ ಏನೇನೋ ಮಾಡ್ತೀವಿ.
ಜನನ್ನ ಬುಟ್ಟಿಗೆ ಹಾಕ್ಕೊಳ್ಳೋದು ಅಂತ. ಹಿಂದಿನ ಮನೆಯವರು, ಪಕ್ಕದ ಮನೆಯವರು, ಸಂಬಂಧಿಕರು ಅವರಿಗೆಲ್ಲ ಪ್ರೆಸೆಂಟೇಷನ್ ಕೊಡೋದು, ಮಾತಾಡೋದು. ಅವ್ರು ಕರ್ರಗಿದ್ರು, ನಿಮ್ಮಷ್ಟು ಬೆಳಿ ಚಂದ್ರನೂ ಇಲ್ಲ, ಅವನು ಆಗ ಕರ್ರಗಿದಾನೆ, ನೀವೇ ಬಾರಿ ಬಿಳಿ, ಇಲ್ಲದೆಲ್ಲ ರೀಲು ಅಲ್ವಾ. ಇದೆಲ್ಲ ಹೇಳೋದು ನಮ್ದು ಏನಂದ್ರೆ ಅವ್ರನ್ನೇನಾರು ಮಾಡಿ ವಶ ಮಾಡ್ಕೊಳ್ಬೇಕು. ನಮ್ಗೆ ಜನನ್ ವಶ ಮಾಡ್ಕೊಳ್ಳೋ ಪ್ರೋಗ್ರಾಮ್ ಒಳಗೇನೆ ನಾವು ಜೀವನ ಕಳೆದು ಬಿಡ್ತೀವಿ. ಆದ್ರೆ ದಾಸರಿಗೆ ಜನ ಏನ್ ತೊಂದರೆ ಇಲ್ಲ, ಅವ್ರಿಗೆ ಜನಾರ್ದನ ಮುಖ್ಯ. ಜನಾರ್ದನನನ್ನ ಬುಟ್ಟಿಗೆ ಹಾಕೋಬೇಕು. ಹರಿಯೇ ನಿನ್ನ ಮೆಚ್ಚಿಸಬಹುದು, ನರರ ಮೆಚ್ಚಿಸಬಹುದೇ? ಸಾಧ್ಯನೇ ಇಲ್ಲಂತೆ. ಸುಮ್ಮನೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಕಾಫಿ ಕುಡಿಲಿ, ಹೇಗಿದೆ ಅಂತ ಮಾತ್ರ ಕೇಳಬೇಡಿ. ಕೇಳಿದ್ರಿ ಬಂತು ಅಂತಾನೆ, ಇನ್ನೊಂಚೂರು ಡಿಕಾಕ್ಷನ್ ಬೇಕಿತ್ತು, ಇನ್ನೊಂಚೂರು ಇದಿರ್ಬೇಕಿತ್ತು, ಸ್ವಲ್ಪ ಲೈಟ್ ಆಗಿರ್ಬೇಕಿತ್ತು. ಅದು ಅವ್ರ ತಪ್ಪಲ್ಲ, ನಾಲ್ಗೆ ಲೈಟ್ ಆಗಿದ್ರು ಅಟ್ಟೆ, ಡಾರ್ಕ್ ಇದ್ರು ಅಟ್ಟೆ. ಒಳಗೋದ್ಮೇಲೆ ಏನ್ ಲೈಟ್ ಡಾರ್ಕ್ ಏನ್ ಕಾಣತ್ರಿ? ಅರ್ಧ ಇಂಚ್ ನಾಲ್ಗೆ. ಆಚಾರ್ಯರು ಬಹಳ ಮೇಲಿಂದ ಮೇಲೆ ಹೇಳೋರು, ನಾಲ್ಗೆ ಕೈ ಕೊಡಬೇಡಿ, ನಾಲ್ಗೆ ಇರೋದೇ ಒಂದು ಅರ್ಧ ಇಂಚು. ಎಷ್ಟು ಮಾಡತ್ತದು ಮನೆ ಹಾಳು ಕೆಲಸ, ಒಳಗೆ ಕೂತಿರುತ್ತೆ, ಗೊತ್ತೇ ಆಗಲ್ಲ ಅಲ್ವಾ. ಕಣ್ಣು ಹೊರಗೆ ಕಾಣುತ್ತೆ, ಕೈ ಹೊರಗೆ, ಕಾಲು ಹೊರಗೆ ಕಾಣುತ್ತೆ. ಆದ್ರೆ ಕಳ್ಳ ಯಾರು ಅಂತ ತಿಳ್ಕೊಳ್ಳೋ ಡಾಕ್ಟರ್ ಕಣ್ಣು ಬಿಡಿ ಅನ್ನಲ್ಲ, ನಾಲ್ಗೆ ಬಿಡಿ ಅಂತ. ಈ ನಾಲ್ಗೆನೆ ನಿಮ್ ಎಲ್ಲಾ ಪ್ರಾಬ್ಲಮ್ಗೆ ಕಾರಣ, ತೆಗಿರಿ ಹೊರಗೆ ಆ ನಾಲ್ಗೆನ ಅಂತ ಅಲ್ವಾ. ಇದು ಬನ್ನಂಜೆಯವರು ಜಿಹ್ವಾ ಪ್ರಮಾತಿನ್ಯ ಅಂತ ಭಾಗವತ ಏಕಾದಶ ಸ್ಕಂದದ ಮಾತನ್ನ ಹೇಳುವಾಗ ತುಂಬಾ ಅದ್ಭುತವಾಗಿ ವಿವರಣೆ ಕೊಡ್ತಿದ್ರು. ಅವರು ಇಲ್ಲಿ ಒಂದು ಮಾತು ದೇವರಿಗೆ ಕೇಳ್ತಾರೆ, ದೇವ್ರೆ ನಾನು ಅವ್ರಿವ್ರನ್ನ ಮೆಚ್ಚಿಸ್ಕೊಳ್ಳೋ ಪ್ರೋಗ್ರಾಮ್ ಇಟ್ಕೊಂಡಿಲ್ಲ, ನಿನ್ನೊಬ್ಬನ ಮೆಚ್ಚಿಸ್ಕೊಳ್ಳೋಣ ಅಂತ ನಾನು ಏನಾದ್ರೂ ಮಾಡಿ ನಾನು ಮಾಡುವ ಕರ್ಮಕ್ಕೆ ಮೆಚ್ಚುಗೆಯನ್ನ ಸೂಚಿಸ್ಬೇಕು. ಇದು ಮಧ್ವ ಗುರುಗಳು ಹೇಳುವಂಥದ್ದು. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ. ತಾವು ಮಾಡುವ ಯಾವುದೇ ಕರ್ಮದ ಮೂಲ ಉದ್ದೇಶ ಅದು ಒಂದೇ, ಭಗವಂತ ನೀನು ಪ್ರೀತನಾಗು. ಯಾರು ದೇವರ ಪ್ರೀತಿಗಾಗಿ ಅಂತ ಯಾವುದೇ ಕರ್ಮ ಇರ್ಲಿ, ಆ ಕರ್ಮದ ಬಗ್ಗೆ ನೀವು ವಿಚಾರ ಮಾಡಕ್ ಹೋಗ್ಬೇಡಿ. ಒಳ್ಳೇದು ಕೆಟ್ಟದ್ದು ಅವೆಲ್ಲ ನಿಮಗೆ ಗೊತ್ತಿಲ್ಲ. ಏನ್ ಮಾಡ್ತೀರಿ ಮಾಡಿ, ಅದು ಭಗವಂತನ ಆರಾಧನೆ ಆಗುವ ಹಾಗೆ ಮಾಡಿ ಅಂತ, ದೇವರು ಪ್ರೀತನಾಗಲಿ ಅಂತ ಮಾಡ್ಬೇಕಂತೆ. ಅದಕ್ಕೆ ಈ ದಾಸರು ಏನ್ ಮಾಡಿದ್ರೆ ನೀನ್ ಪ್ರೀತನಾಗ್ತೀಯ? ಏನು ಇರೋದೆಲ್ಲ ನೀನು ಕೊಟ್ರೆ ಪ್ರೀತಿ ಆಗ್ತಿ. ನಾವು ಇದ್ದದನ್ನು ಕೊಟ್ಟು ಅವ್ರು ಪ್ರೀತಿ ಗಳಿಸ್ಬೇಕು ಅಂತ ಹೇಳಿ ಮನೇಲಿ ಏನಿರುತ್ತೋ ಅದನ್ನ ಆಗ ಕೊಡೋದು, ಗಿಫ್ಟ್ ಕೊಡೋದು, ಪ್ರೆಸೆಂಟೇಷನ್ ಕೊಡೋದು ಮಾಡ್ತೀವಿ. ಅದಕ್ಕೆ ಈ ದಾಸರು ಕೇಳ್ತಾರೆ, ನಿಂಗೇನ್ ಕೊಡ್ಬೇಕು? ಇದು ವಿಷಯ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಕುಣಿದು ಮೆಚ್ಚಿಸಲ ಅಂತಂದ್ರೆ ನಿನಗೆ ನಿನ್ನಷ್ಟು ಡ್ಯಾನ್ಸ್ ಮಾಡಕ್ಕೆ ನಂಗೆ ಬರಲ್ಲ, ಹಾವಿನ ಮೇಲೆ ಡ್ಯಾನ್ಸ್ ಮಾಡ್ದವ. ಈ ತುಂಬಾ ಒಳ್ಳೆ ಡ್ಯಾನ್ಸ್ ಮಾಡೋರ್ಗೂ ಕೂಡ ಇನ್ನೇನ್ ಪ್ರೋಗ್ರಾಮ್ ಶುರು ಆಗ್ಬೇಕು ಅಂದಾಗ, ಇನ್ 2 ನಿಮಿಷಗಳಲ್ಲಿ ನಾಟ್ಯ ಶುರು ಅಂದಾಗ ಡ್ಯಾನ್ಸ್ ಮಾಡೋರ್ ಕಿವಿಲಿ, ಹುಷಾರು ನೆನ್ನೆ ಇಲ್ಲೊಂದು ಹಾವು ಬಂದಿತ್ತು, ತೆಗೆದು ಹಾಕಿದೀವಿ, ಇಷ್ಟೊಂದ್ರು ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ಹಾವಿನ ಮೇಲೆ ಡ್ಯಾನ್ಸ್ ಮಾಡಿದ ನಿನ್ನನ್ನ ನಾನೇನ್ ಡ್ಯಾನ್ಸ್ ಮಾಡಿ ನಿನ್ನನ್ನು ಮೆಚ್ಚಿಸ್ಲಿ? ಇನ್ನ ಪಣಿಹಾರ ನಯ್ಯನ ಜನಕ ಅಂತ ನಿನ್ಗೆ ಅದು ಮಾಡ್ಲಿಕ್ಕಾಗಲ್ಲ. ಹೋಗ್ಲಿ, ನಮಸ್ಕಾರ ಮಾಡಿ ನಿನ್ನನ್ನು ಕೆಲವ್ರು ಹಾಗೆ ಸಿಕ್ಕಾಗಿಲ್ಲ, ನಮಸ್ಕಾರ ಸರ್, ನಮಸ್ಕಾರ ಸರ್, ನಮಸ್ಕಾರ ಒಂದೊಂದೊಂದೊಂದು ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ. ಈ ಆಫೀಸ್ಗಳಲ್ಲಿ ಬರೀ ನಮಸ್ಕಾರ ನಮಸ್ಕಾರ. ನಮ್ದೇನು ದುರ್ಬುದ್ಧಿರಿ? ಕಂಡವ್ರ ಕಾಲ್ ಹಿಡಿದು ಕೆಲಸ ಮಾಡಿಸ್ಕೊಳ್ತೀವಿ. ಗಜೇಂದ್ರ ಮೋಕ್ಷದ ಕಥೆ, ಮೊಸಳೆ ಕಂಡ ಆನೆ ಕಾಲ್ ಹಿಡಿಲಿಲ್ಲ, ದೇವರನ್ನು ಕಾಣುವ ಯೋಗ್ಯತೆ ಇರುವ ಆನೆಯ ಕಾಲನ್ನೇ ಹಿಡಿತು. ಯಾಕಂದ್ರೆ ಆ ಮೊಸಳೆ ವೆಲ್ ಟ್ರೈನ್ಡ್, ಅದು ಕ್ರೊಕೊಡೈಲ್, ಅದು ಯಾರ್ ಕಾಲ್ ಹಿಡಿಬೇಕು ಅಂತ ಗೊತ್ತಿತ್ತು. ಏನ್ ಗೊತ್ತಿತ್ತು? ಯಾರ್ ಕಾಲ್ ಹಿಡಿದ್ರೆ ನನ್ ಕಾಲ್ ದೇವ್ರ ಕೇಳತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಯಾರ್ಯಾರ್ದೋ ಕಾಲ್ ಹಿಡಿಲಿಲ್ಲ, ಆ ಗಜೇಂದ್ರನ್ ಕಾಲೇ ಹಿಡಿತೆ. ನಾವೇ ಸಿಕ್ಕವ್ರ ಕಾಲೆಲ್ಲ ಹಿಡಿತಿರ್ತೀವಿ. ನಮ್ ಕೆಲಸ ಯಾಕೆ? ಅದೇ ನಮ್ಮಲ್ಲೊಂದು ಗಾದೆ, ಕಾರ್ಯವಾಸಿ ಕತ್ತೆ ಕಾಲ್ ಬೇಕಾದ್ರೆ ಹಿಡಿದು ಬಿಡ್ತೀವಿ. ಆದ್ರೆ ಹಾಗೆಲ್ಲ ಹಿಡಿಬಾರ್ದು. ಹಾಗಾಗಿ ನಿನಗೆ ನಮಸ್ಕಾರ ಮಾಡೋಣ ಅಂದ್ರೆ ನಮ್ಗೇನಂದ್ರೆ ಊರಲ್ಲಿ ಇರೋರ್ಗೆಲ್ಲ ಮಾಡಿ ದೇವ್ರ ಹತ್ರ ಬರೋಟದಿಗೆ ಆ ನಮಸ್ಕಾರದ ಪೇಷನ್ಸೇ ಹೋಗ್ಬಿಟ್ಟಿರುತ್ತೆ. ನೀವು ನಮ್ಮೂರ್ ಕಡೆ ನೋಡ್ಬೇಕು, ನಿಮ್ಮೂರ್ ಕಡೆ ನಂಗೆ ಅಷ್ಟು ಗೊತ್ತಿಲ್ಲ. ನಮ್ಮೂರಲ್ಲಿ ಅರ್ಜೆಂಟ್ ಬೆಂಗಳೂರಿನಲ್ಲಿ
ಒಂದ್ ಕೈಲಿ ಎಕ್ಸ್ಲೇಟರ್ ಕೊಡ್ತಾ ಒಂದ್ ಕೈಲಿ ಎದೆ ಮೇಲೆ ಕೈ ಇಟ್ಕೊಂಡು ಹಾಗೆ ದೇವ್ರಿಗೆ ನಮಸ್ಕಾರ ಮಾಡೋರು ಕೆಲವರು. ಅಷ್ಟರೊಳಗೆ ಅವನು ಅಕ್ಸೆಪ್ಟ್ ಮಾಡಿದ್ರೆ ಓಕೆ, ಇಲ್ದೇ ಹೊಟ್ಟೆ ಹೋಗ್ಬಿಡ್ತಾರ ಅವರು. ಇನ್ ಕೆಲವರು ಬರ್ತಾರೆ ಗಾಡಿ ಮೇಲೆ ಏನಿರಲ್ಲ, ಎಂತೆಂತ ಭಕ್ತರಂತೀರಿ. ನಾನು ಸುಮಾರು 30 ವರ್ಷ ಪೂಜೆ ಮಾಡ್ತಿದ್ದೆ. ನಾ ಪೂಜೆ ಮಾಡಿದ್ದಕ್ಕಿಂತ ಬಂದವ್ರು ನೋಡಿದ್ದೆ ಜಾಸ್ತಿ. ಅವ್ರು ಏನಂದ್ರೆ ಚಪ್ಪಲಿ ಹಾಕೊಂಡು ಬರೋರು, ಚಪ್ಪಲಿ ಬಿಟ್ಟು ಒಳಗೆ ಬರ್ಲಿಕ್ಕೆ ಪುರ್ಸೊತ್ತಿಲ್ಲ. ಬೇಡ, ಚಪ್ಪಲಿ ಕಾಯೋವನ ಹತ್ರ ಬಿಟ್ರೆ ಕಾಸು ಕೊಡ್ಬೇಕು. ಅದಕ್ಕೇನ್ ಮಾಡೋರು, ಚಪ್ಪಲಿ ಬಿಚ್ಚಿ ಚಪ್ಪಲಿ ಮೇಲೆ ನಿಂತು ಕೈ ಮುಗಿತಿದ್ರು. ಅಂದ್ರೆ ಕೈ ಮುಗಿಯುವಾಗ ಚಪ್ಪಲಿ ಎಲ್ಲಾರ ಹೋಗ್ಬಿಟ್ರೆ, ಅದು ಈ ಬಾಟಾ ಶೂ ಕಂಪನಿದ್ ಬೇರೆ 999 ಪೈಸಾ. ಕೆಲವ್ರು ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ, ಒಂದ್ ಪ್ರದಕ್ಷಿಣೆ ಬರೋದು, ರಾಯರ ಕೈ ಮುಗಿದು ಮತ್ತಲ್ಲಿ ನೋಡೋದು, ಇಲ್ಲಿ ನೋಡೋದು, ಇಲ್ಲಿ ನೋಡೋದು. ರಾಯರಂತಾರೆ ಚಪ್ಪಲಿ ನೋಡಿದ ಕಣ್ಣಲ್ಲಿ ನನ್ನ ಯಾಕೆ ನೋಡ್ತೀಯ, ಬೇಡ ನೀನು ಬೇಡ, ನೀನ್ ಚಪ್ಪಲಿಯೂ ಬೇಡ, ಹಾಳಾಗು. ಅದು ನಾ ಹೇಳಿದ್ದು ನಿಮ್ ನಗು ಇರ್ಬೋದು, ಆದ್ರೆ ಜನಜೀವನದಲ್ಲಿ ನಾ ಹೇಳ್ತಿರೋದು ಇದು ಫ್ಯಾಕ್ಟ್. ಇದು ನಮ್ದೇ ಕಥೆ, ಬೇರೆಯವ್ರದ್ದಲ್ಲ. ಅದಕ್ಕೆ ಹೇಳ್ತಾರೆ, ದೇವರೇ ನಿಂಗೊಂದು ನಮಸ್ಕಾರ ಮಾಡೋಣ ಅಂದ್ರೆ ಆ ಸನಕಾದಿಗಳು ಮಾಡುವ ಹಾಗೆ, ಜ್ಞಾನಿಗಳು ಮಾಡುವ ಹಾಗೆ, ತಿಳಿದವರು ನಮಸ್ಕಾರ ಮಾಡೋದು ಹೇಗೆ ಗೊತ್ತಾ? ಅವರು ದೇವರ ಕತೆ ಕೇಳಿ 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 ತಲೆಯಲ್ಲಿ ತುಂಬಿಸ್ಕೊಂಡ್ ಬಿಟ್ಟಿರ್ತಾರೆ. ಭಾರ ತಲೆಯಲ್ಲಿ ಶ್ರುತಿಜಾನಂದ ಬರೇಣ ಸದ್ಗುಣಾನಾಂ. ಬನ್ನಂಜ ಗೋವಿಂದಾಚಾರ್ಯರಂತಹ ದೊಡ್ಡ ದೊಡ್ಡವರು ತಲೆ ತುಂಬ ದೇವರ ಬಗ್ಗೆ ತುಂಬಿಕೊಂಡ್ಬಿಟ್ಟಿರ್ತಾರೆ. ತಲೆ ಭಾರ. ಆ ತಲೆಯ ಒಳಗಿರುವ ವಿಷಯ ಪ್ರತಿಪಾದ್ಯನಾದ ಭಗವಂತನನ್ನ ಕಂಡಾಗ ತಲೆ ಯಾರಿಗೂ ಹೇಳದೆ ಬಗ್ಗತ್ತೆ, ಬಾಗತ್ತೆ. ಬಗ್ಗುವ ಬಾಗುವ ಬುದ್ಧಿ ಭಗವಂತನಲ್ಲಿ ಬರ್ಬೇಕಾದ್ರೆ ತಲೆ ತುಂಬ ವಿಷಯ ಇರಬೇಕು. ಅಂಥವ್ರು ಬಗ್ಗುವ ಹಾಗೆ ನಾವೇನ್ ಬಗ್ತೀವಿ? ನಾವು ನಮಸ್ಕಾರ ಮಾಡೋದೆಲ್ಲ ಅದು ಶಬ್ದ ನಮಸ್ಕಾರ ಅಂತಿದೆಯಲ್ಲ, ಮೋಸ್ಗಾರ ಅಂತ. ನಮಸ್ಕಾರ ಅಲ್ಲ, ಅದು ದೇವ್ರಿಗೆ ಗೊತ್ತು. ನೀ ಮೋಸ್ಗಾರ ನಂಗೆ ಗೊತ್ತು. ಅದರಿಂದ ಹಂಗಾಗಬಾರ್ದು. ನಾವು ನಮಸ್ಕಾರ ಅಂದ್ರೆ ನಮ್ಮ ಅರಿವಿಗೆ ಬಾರದೆ ಭಗವಂತನನ್ನ, ಹರಿಗಳನ್ನ, ಹರಿವಾಯು ಗುರುಗಳನ್ನ, ದೊಡ್ಡವರನ್ನ ಕಂಡ್ರೆ ಯಾರು ನಿಮ್ಗೆ ಹೇಳ್ಬೇಕಾದ್ದಿಲ್ಲ. ನೀವಾಗ ನಿಮ್ ತಲೆ ಬಗ್ತು ಅಂದ್ರೆ ಅದ ಆ ಗುಣಗಳನ್ನ ಕೇಳಿ ಮಾಗಿದ, ಬಗ್ಗಿದ, ಬಾಗಿದ ಬುದ್ಧಿ ಭಗವಂತ ಕೊಡ್ತಾನೆ. ಹಾಗಾದ್ರೆ ನಿಂಗೆ ನಮಸ್ಕಾರ ಮಾಡೋಣ ಅಂದ್ರೆ ಸನಕಾದಿಗಳ ತರ, ಆಂಜನೇಯನ ತರ ನಮಸ್ಕಾರ ಬರಲ್ಲ. ಹೋಗ್ಲಿ, ಏನೋ ಊಟ ಗೀಟ, ಕೆಲವರೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ, ಒಳ್ಳೆ ಟ್ರೀಟ್ ಮಾಡಿಸಿ ಅವ್ರನ್ನ ಮೆಚ್ಚಿಸ್ಕೊಂಡ್ ಬಿಟ್ಟಿರ್ತಾರೆ. ಹಾಗೆ ನಿನ್ಗೆ ಏನಾದ್ರು ಒಂದು ಒಳ್ಳೆ ಅಡಿಗೆ ಮಾಡಿ ಊಟ ಹಾಕಿಸಿ ನಿನ್ನನ್ನು ಮೆಚ್ಚಿಸೋಣ ಅಂದ್ರೆ ನೀನು ಯಾವಾಗ್ಲೂ ನಿತ್ಯ ತೃಪ್ತ, ಹೊಟ್ಟೆ ತುಂಬಿದವ ಅಲ್ವಾ? ಈ ಹೊಟ್ಟೆ ತುಂಬಿದವ್ರಿಗೆ ಏನೂ ಬೇಡ ಆಗ್ಬಿಡುತ್ತೆ. ಒಂದು ಆಂಬಡೆ ತಿನ್ನಿ, ಬೇಡ ಈಗ ತಾನೆ, ಇನ್ನು ಅಂದ್ರೆ ಒಳಗಿರೋದು ಬಿದ್ದು ಹೋಗ್ಬಿಡುತ್ತೆ, ಅಟ್ಟು ತಿನ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರು ಏನೂ ತಿನ್ಲಿಕ್ಕೆ ಆಗೋಲ್ಲ. ನೀನು ನಿತ್ಯ ತೃಪ್ತ, ನಿನಗೆ ಹೇಗೆ ಮಾಡ್ಲಿ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಪ್ಪ ಅಂತ ನಿನ್ ಕೂಗೋಣ ಅಂದ್ರೆ ಅದು ಕರೀಲಿಕ್ಕೆ ಇನ್ನೊಬ್ಬ ಬೇರೆ ಇದ್ದಾನೆ, ಚತುರ್ಮುಖ ಬ್ರಹ್ಮ. ನಾನೇನಾದ್ರೂ ನಿನ್ನನ್ನ ಅಪ್ಪ ಅಂದ್ರೆ ನಾನು ಅವನು ಈಕ್ವಲೆಂಟ್ ಅಂದ ಹಾಗಾಗತ್ತೆ. ಅವರೆಲ್ಲಿ ನಾನೆಲ್ಲಿ ನಿನ್ನ ಅಪ್ಪ ಅಂತ ಕೂಡ ಅನ್ನೋ ಹಾಗಿಲ್ಲ. ಏನು ಹೋಗ್ಲಿ, ಹಾಲು ಕುಡಿದು ಕೊಟ್ಟು ನಿನ್ನನ್ನ ಮೆಚ್ಚಿಸೋಣ, ಏನೋ ಒಂದು ದೇವ್ರ ಮುಂದೆ ಹಾಲಿಟ್ಟು ಕೃಷ್ಣಾರ್ಪಣ ಮಾಡೋಣ ಅಂದ್ರೆ ನೀನು ಹಾಲು ನೋಡಿದ್ರೆ ಆಗಲ್ಲ ನಿಂಗೆ. ಯಾಕಂದ್ರೆ ನಿನ್ ಸೈಟ್ ಇರೋದೇ ಹಾಲಿನ ಮೇಲೆ. ನಿನ್ ಮನೆ ಕಟ್ಟಿರೋದಲ್ಲಿ ಪಾಲಸಾಗರ ಶಯನ ನೀನು. ಹಾಲಿ ನಮ್ಮಲ್ಲಿ KMF ಅಂತಿದೆ ಅಲ್ಲ, ಕರ್ನಾಟಕ ಮಿಲ್ಕ್ ಫೆಡರೇಷನ್, ಅಲ್ಲಿರೋರೇ ಹಾಲು ಕುಡಿಯೋದು ಬಿಟ್ಬಿಟ್ಟಿರ್ತಾರೆ. ಅದು ಆ ಪ್ಯಾಕೆಟ್ ಮಾಡೋದು, ಅದು ಇದ್ರೊಳಗೆ ಹಾಲಂದ್ರೆ ವ್ಯಾಕ್ ಬಂದ್ಬಿಟ್ಟಿರುತ್ತೆ. ಅಂದಮೇಲೆ ನಿನಗೆ ಏನು ಹಾಲಿಟ್ಟು ನಿನ್ನನ್ನು ನಾನು ಹೇಗೆ ಮೆಚ್ಚಿಸ್ಲಿ, ಏನ್ ಮಾಡ್ಲಿ? ಹೋಗ್ಲಿ, ಒಂದು ಹೂವಿನ ಹಾರ ತಂದು ನಿನಗೆ ಮಾಲೆ ಹಾಕ್ಬಿಡೋಣ, ಕಣ್ಗೊತ್ಕೊಳ್ಳೋಣ ಅಂದ್ರೆ ಸ್ವಯಂ ಬ್ರಹ್ಮದೇವರೇ ನಿನ್ನ ಕುತ್ತಿಗೆಯಲ್ಲಿ ಮಾಲಾಕಾರವ ಕೌಸ್ತುಭಮಣಿ ಅಂತ, ಬ್ರಹ್ಮಾಧಿಷ್ಠಿತ ಕೌಸ್ತುಭ ರತ್ನೋದ್ಭಾಸಿತ ಕಂಠಾಯ, ದೇವರ ಕುತ್ತಿಗೆಯಲ್ಲಿ ಯಾವಾಗ್ಲೂ ಒಂದು ಮಣಿ ಇದೆಯಂತ, ಅದು ಬ್ರಹ್ಮದೇವರೇ. ಸ್ವಯಂ ಬ್ರಹ್ಮದೇವರು ಭಗವಂತನ ಕುತ್ತಿಗೆಯಲ್ಲಿ ಹಾರವಾಗಿ ಕೂತು ಪರಿಶೋಭಿಸ್ತಾ ಇದ್ದಾರೆ. ನಾನೇನ್ ಮಾಡ್ಲಿ? ಒಟ್ಟು ಬಹಳ ಬೇಜಾರು. ಏನ್ ಮಾಡ್ಲಿ ನೋಡಿ, ಆಚಾರ್ಯರು ಎಲ್ಲ ಪದ್ಯಗಳ ವಿವರಣೆಯನ್ನ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದ್ರೆ ನೀವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರಂತಾರೆ, ನಮ್ಮಲ್ಲಿ ಕೊಡಲಿಕ್ಕಾದರೂ ಏನುಂಟು ನೋಡಿ, ಇದನ್ನು ಯೋಚನೆ ಮಾಡಿ. ನಿಮ್ಮ ಹತ್ರ ಏನಾರು ಇದೆಯಾ ಕೊಡ್ಲಿಕ್ಕೆ? ಏನಿಲ್ಲ ರೀ, ಸುಮ್ಮನೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತೇನೆ.
ಈ ಪ್ರವಚನಕ್ಕೆ ಬರುವಾಗ ಕೆಲವರು ಶರ್ಟ್ ಹಾಕೊಂಡು ಬಂದಿರ್ತಾರೆ. ಪ್ರವಚನ ಹೇಳುವಾಗ ಏನೋ ಒಂದು ಅವ್ರಿಗೆ ಶರ್ಟ್ ಬಿಚ್ಚಿ ಪಂಚ ಒದ್ದುಕೊಂಡು ಹೇಳ್ಬೇಕು ಅಂತ ಹೇಳಿ ಆ ಶರ್ಟ್ ಒಂದು ಹ್ಯಾಂಗರ್ಗೆ ನೇತು ಹಾಕಿರ್ತಾರೆ. ಅವ್ರದ್ದು ಪ್ರವಚನ ಆದ್ಮೇಲೆ ಆಡಿಯನ್ಸ್ ಬಂದು ಅವ್ರ ಜೋಬಿಂದಲೇ ತೆಗೆದು ಆಚಾರ್ಯಗೆ ಕಾಣಿಕೆ ಕೊಟ್ರೆ ಹೇಗಿರುತ್ತೆ? ಆ ಕಾಣಿಕೆ ಹಾಕ್ಬಿಟ್ಟು ಆಚಾರ್ಯಗೆ, ನಾನು ಬರುವಾಗ ಏನ್ ತಂದಿರ್ಲಿಲ್ಲ, ನಿಮ್ದೇ ಜೋಬಿತ್ತು, ಎಷ್ಟು ಕೊಡ್ಲಿ ಹೇಳಿ ನಿಮ್ಗೆ ಅಂದ್ರು. ಏನ್ ಅರ್ಥ ರೀ? ಈಗ ನಮ್ದೆಲ್ಲ ಅದೇ ಕತೆ. ನಾವೆಲ್ಲ ಬರುವ ಖಾಲಿ ಕೈಯಲ್ಲಿ ಬಂದವರು, ಖಾಲಿ ಕೈಯಲ್ಲಿ ಹೋಗೋರು. ಕೊಡ್ಲಿಕ್ಕೆ ನಮ್ಮ ಹತ್ರ ಏನಿದೆ? ಇದು ಆಚಾರ್ಯರು ನಮಗೆ ಕೇಳುವಂಥದ್ದು. ಬರುವಾಗ ಏನ ತಂದೆ, ಬರುವಾಗ ಏನ ತಂದೆ. ಯಾರಾದ್ರೂ ಏನಾದ್ರೂ ತಂದವರಿದ್ದಾರಾ? ಖಾಲಿ ಕೈಯಲ್ಲಿ ಬಂದಿದ್ದೇವೆ, ಖಾಲಿ ಕೈಯಲ್ಲಿ ಹೋಗಿದ್ದೇವೆ. ಇಂಥ ಖಾಲಿ ಕೈಯಲ್ಲಿ ಬಂದ ನಾವು ದೇವರಿಗೆ ಏನಾದ್ರು ಕೊಟ್ರೆ ಅದು ನಮ್ದಲ್ಲ. ಈಶಾವಾಸ್ಯಮಿದಂ ಸರ್ವಂ. ನೋಡಿ, ಇದು ಆಚಾರ್ಯರಂತವರಿಗೆ ಈ ಪದ್ಯ, ಕನ್ನಡದ ಪದ್ಯದ ಆಳಕ್ಕೆ ಇಳಿದಾಗ ಹೊಳೆಯುವ ಅರ್ಥಗಳು ಇದು ನಮ್ಗೆ ನಿಮ್ಗೆ ಯಾಕೆ ಹೊಳೆಯಲ್ಲ ಅಂದ್ರೆ, ಜನ್ಮಾಂತರದಲ್ಲಿ ದೇವರ ಅನುಗ್ರಹದಿಂದ ಶ್ರವಣ ಮಾಡಿದ ಋಷಿ ತುಲ್ಯರಾದವರಿಗೆ ಮಾತ್ರ ಈ ಜನ್ಮದಲ್ಲಿ ಆ ರೀತಿ ಫ್ಲಾಶ್ ಆಗತ್ತೆ. ಇಲ್ಲದೆ ಇದ್ರಾಗ ಶಬ್ದ ಅದು ಸರಸ್ವತಿ. ಅವಳು ತಾನು ತೆರ್ಕೊಳ್ಬೇಕು, ಒಡ್ಕೊಳ್ಬೇಕು, ತನ್ನ ನಿಜವಾದ ಅರ್ಥವನ್ನ ಎಲ್ಲರಿಗೆ ತೋರಿಸಲ್ಲ. ಅವಳು ಜನ್ಮಾಂತರದಲ್ಲಿ ವೈದಿಕ ವಾಂಗ್ಮಯದ ಸೇವೆಯನ್ನ ಪ್ರಾಮಾಣಿಕವಾಗಿ ಯಾರು ಮಾಡಿರ್ತಾರೆ, ಋಷಿ ತುಲ್ಯ ಜೀವನ ನಡೆಸಿರ್ತಾರೆ, ಅವರ ಅರಿವಿಗೆ ಎಟುಕುವಂಥದ್ದು ಆ ಶಬ್ದ ಭಂಡಾರ. ಆಚಾರ್ಯರು ಮತ್ತಂತಾರೆ, ನಮ್ಮಲ್ಲಿ ಕೊಡ್ಲಿಕ್ಕಾದ್ರೂ ಏನುಂಟು? ಶ್ರೀಪತಿಯ ಮುಂದೆ ನಮ್ಮ ಸಿರಿ ಸಂಪದಗಳೆಲ್ಲ ಯಾವ ಗಿಡದ ತೊಪ್ಪಲು? ನೀವು ಎಷ್ಟು ದುಡ್ಡಿಟ್ಟಿದ್ರೇನು ಅವನು ಲಕ್ಷ್ಮೀಪತಿ. ನಿಮ್ ಕಿಲ್ಬಿನ್ ಕಾಸು ಕೆಲ್ಸಕ್ಕೆ ನೋಡಿ, ನಿಮ್ಮ ನೋಟು ಬೇರೆ ದೇಶದಲ್ಲೇ ನಡೆಯಲ್ಲ, ನಿಮ್ಮ ನೋಟು ದೇವ್ರ ಮುಂದೆ ಏನ್ ನಡೆಯತ್ರಿ ಅಲ್ವಾ? ಧನ ನಿಲ್ಲದಯ್ಯ, ಸಾಧನ ನಿಲ್ಲುವುದಯ್ಯ. ಜೀವನದಲ್ಲಿ ಧನ ಸಂಪಾದನೆ ಮಾಡಿದವರು ದೇವರಿಗೆ ಏನು ಕೊಡ್ಲಿಕ್ಕಾಗೋಲ್ಲ. ಧನ ಸಂಪಾದನೆ ಮಾಡಿದವರು ದೇವರಿಗೆ, ಸ್ವಾಮಿ ನೀನೇ ಮಾಡಿಸಿದ್ದು, ಇದನ್ನ ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಮಾಡ್ಲಿಕ್ಕೆ ಬರುತ್ತೆ. ಅದು ಆಚಾರ್ಯರ ಮಾತಿನ ಒಳಗಿನ ಆಂತರ್ಯ. ಸೂರ್ಯನ ಮುಂದೆ ಹಣತೆ ಹಚ್ಚಿಡೋಣವೇ ಅಂದ್ರೆ ಇದು ಪ್ರಶ್ನೆ. ಸೂರ್ಯನ ಮುಂದೆ ಒಂದು ಹಣತೆ ಹಚ್ಚಿಡೋಣವೇ? ಇಡ್ಬೋದಾ? ಏನ್ ಪ್ರಯೋಜನ ಇಲ್ಲ. ಹಾಗೆ ನೀವು ದೇವರಿಗೆ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಹೋಗ್ಲಿ, ಗಾಳಿ, ವಾಯು, ಆ ಗಾಳಿ ಬರುವಾಗ ನಿಮ್ಮನೇಲಿ ಒಂದು ಬೀಸಣಿಗೆ ತಂದು ಗಾಳಿ ಹಾಕಿದ್ರೆ ಏನ್ ಪ್ರಯೋಜನ? ಗಾಳಿಗೆ ಗಾಳಿ ಹಾಕಿದ್ರೆ ಹೇಗೆ ಪ್ರಯೋಜನ ಇಲ್ಲವೋ, ಭಗವಂತನಿಗೆ ನೀವೇನ್ ಕೊಟ್ಟರು ಪ್ರಯೋಜನ ಇಲ್ಲ. ಏನಿರುತ್ತೋ ನಮ್ಮನೇಲಿ ಆ ಟೈಮಲ್ಲಿ ಅದನ್ನೇ ಕೊಡ್ತೇವೆ. ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಕೃಷ್ಣ ಹೇಳ್ತಾನೆ, ಪತ್ರ ಪುಷ್ಪ ಫಲ ತೋಯ. ನನಗೆ ಬಹಳ ಖುಷಿಯಾಗಿದ್ದು ಅಂದ್ರೆ ಆಚಾರ್ಯರ ಈ ಒಂದು ಮಾತಿನ ಆಂತರ್ಯ. ನಾವೆಲ್ಲ ಪತ್ರ ಪುಷ್ಪ ಅಂತಂದ್ರೆ ಏನು ಪತ್ರೆಗಳು, ಹೂವ, ಹಣ್ಣು, ಅವ ಅರ್ಥ ಹೇಳ್ತಿರ್ಲಿಲ್ಲ ಅವರು. ಪತ್ರ ಅಂದ್ರೆ ಅವ್ರು ಹೇಳೋರು, ದೇವರೇ ಹಾಕಿದ್ದು ಒಂದು ಗಿಡ ಇದೆ, ಆ ಗಿಡದ ಒಳಗೆ 11 ಎಲೆ ಇದೆ, ಆ ಎಲೆ ಒಳಗೆ ಒಂದೆಲೆ ದೇವರು ಕೊಡಿ ಅಂತ. ಆ ಗಿಡ ಯಾವುದು ಅಂತ ಹುಡುಕೋದ್ರೊಳಗೆ ನಮ್ಮ ಆಯುಷ್ಯವೇ ಮುಗಿದೋಗ್ಬಿಡುತ್ತೆ. ಈ ಡಾಕ್ಟ್ರು ರೋಗ ಐಡೆಂಟಿಫೈ ಮಾಡ್ರು, ರೋಗಿನೇ ಅಡ್ರೆಸ್ಗೆ ಇರಲ್ಲ. ಹಾಗೆ ನಮ್ಗೆ ಆ ಗಿಡ ಹುಡ್ಕೊಟ್ರು ಮುಗಿದು. ಯಾವ್ದು ಗಿಡ ಅಂದ್ರೆ ಅವರೇ ಹೇಳೋರು, ಊರ್ಧ್ವ ಮೂಲ ಮದಶಾಕಂ. ನಾನು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ನೀವು ಇನ್ನೊಂದ್ಸತಿ ಕರೀದಿದ್ರು ಬೇಡ, ಯಾಕಂದ್ರೆ ತುಂಬಾ ಎತ್ತರದ ವ್ಯಕ್ತಿಯ ಬಗ್ಗೆ ನಾವು ಚೂರು ಮಾತಾಡೋಣ. ಎಷ್ಟು ಮಾತಾಡಿದ್ರು ಕಡಿಮೆ ಅವರ ಬಗ್ಗೆ. ಅವ್ರು ಹೇಳೋರು, ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಅಶ್ವತ್ಥ ವೃಕ್ಷ ಇದು. ಊರ್ಧ್ವ ಮೂಲ, ಈ ತಲೆನೇ ಮೂಲ. ಕೈಯಿಲ್ಲ ಮನೆಗೆ ಬರ್ಬೋದು, ಕಾಲಿಲ್ಲ ಮನೆಗೆ ಬರ್ಬೋದು. ಆಕ್ಸಿಡೆಂಟಲ್ ಬರೀ ತಲೆ ಹೋಗಿದೆ, ಮನೆಗೆ ಕರ್ಕೊಂಡು ಬರೋಣ ಅಂದ್ರೆ ಅದು ಮೂಲ ಹೋಯ್ತು ಅಂದ್ರೆ ಹೋಗೋದು ಅಷ್ಟೇ. ಊರ್ಧ್ವ ಮೂಲ, ಇದೆಲ್ಲ ಅಧಶಾಖ.
ಈ ದೇಹ ಅನ್ನುವ ವೃಕ್ಷ ದೇವರು ಕೊಟ್ಟದ್ದು ಸಾಧನ ಶರೀರ. ಇದು ಇದರೊಳಗೆ 11 ಎಲೆ ಇದೆಯಂತೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ದೇವರಂತಾನೆ 11 ನಿಂಗೆ ಕೊಟ್ಟಿದ್ದೀನಿ, ನೀಟ್ಕೋ, ಎಂಜಾಯ್ ಮಾಡು. ಒಂದನ್ನು ನಂಗೆ ಕೊಡು. ಯಾವುದದು? ಮನಸ್ಸು. ಆ ಮನಸ್ಸು ಒಂದು ನಂಗೆ ಕೊಡು. ತದಲಂ ಬಹುಲೋಕ, ಮಧ್ವಗುರುಗಳು ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನೆಯ ಪ್ರಬಣಂ ಕುರು ಮಾನಸ ಈಶ ಪದೇ. ಕಣ್ಣು ಏನಾದ್ರೂ ಮಾಡಿ, ಕೈ ಏನಾದ್ರೂ ಮಾಡ್ಲಿ, ಎಲ್ಲಿ ಆದ್ರೂ ಹೋಗ್ರಿ, ಏನಾದ್ರೂ ಮಾಡಿ, ಮನಸ್ಸು ದೇವರ ಪಾದದಲ್ಲಿ ಫಿಕ್ಸ್ ಮಾಡಿ. ಇದು ಪತ್ರಂ. ಪುಷ್ಪಂ ಯಾವುದು? ಅವ್ರು ಹೇಳೋರು ಯಾವಾಗಲೂ ಮಧ್ವಗುರುಗಳು ಪೂಜೆ ಮಾಡುವಾಗ ಈ ಗುಲಾಬಿ ಇವ್ಯಾವು ಅಲ್ಲ, ಅಷ್ಟಬಿರ್ಭಾವ ಪುಷ್ಪೈ. ದೇವರಿಗೆ ನಾವು ಅರ್ಪಣೆ ಮಾಡಬೇಕಾದ್ದು 8 ಬಗೆಯ ಭಾವನಾತ್ಮಕ ಪುಷ್ಪಗಳು. ನಮ್ಮಲ್ಲಿ ಪುಷ್ಪವೇ ಇಲ್ಲ ರೀ. ನಾವು ಕೊಡೋದೆಲ್ಲ ಬಾಡಿ ಹೋಗುವ ಹೂವು ಕೊಡ್ತೇವೆ. ಕೆಲವರು ಉಪನ್ಯಾಸ ಕೇಳಿ, ನಮ್ದಿಲ್ಲ ಆಚಾರ್ಯ, ನಾವು ಹಂಗೆಲ್ಲ ಕೊಡಲ್ಲ. ಮತ್ತೇನ್ ಮಾಡ್ತೀರಿ? ನಮ್ದು ಬಾಡೋದೇ ಇಲ್ಲ, ಪ್ಲಾಸ್ಟಿಕ್ ಹೂವು. ಇದಿನ್ನೂ ಮೋಸ. ಎಷ್ಟು ಕನ್ಫ್ಯೂಷನ್ ಅಂದ್ರೆ, ನಾನೊಂದ್ ಕಡೆ ಪೂಜೆಗೆ ಹೋದಾಗ ಊದಿನ ಕಡ್ಡಿ ತಗೊಂಡು ದೀಪಕ್ಕೆ ಹಿಡ್ದಿದ್ದೀನಿ, ಹತ್ಕೊಳ್ತಾನೆ ಇಲ್ಲ. ಆಮೇಲೆ ಹೇಳಿದ್ರು ಅದು ಎಲೆಕ್ಟ್ರಿಕ್ ಆಚಾರ್ಯ, ಬೇರೆದೊಳಗೆ ಹಚ್ಕೊಳ್ಳಿ ಅಂತ. ದೀಪ ಎಲೆಕ್ಟ್ರಿಕ್ಕು, ಎಲ್ಲ ಎಲೆಕ್ಟ್ರಿಕ್ಕು, ಪ್ಲಾಸ್ಟಿಕ್ಕು. ಭಾವನಾತ್ಮಕವಾದ ಅದರೊಳಗೆ ಸತ್ಯಂ, ಅಹಿಂಸಾ ಪ್ರಥಮಂ ಪುಷ್ಪಂ. ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಯೋಗ್ಯವಾದ ಪುಷ್ಪ ಯಾವುದು ಅಂದ್ರೆ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮೈ, ನಮ್ಮ ಮಾತು, ನಮ್ಮ ಮನಸ್ಸಿನಿಂದ ಇನ್ನೊಬ್ಬರಿಗೆ ಹರ್ಟ್ ಆಗದ ಹಾಗೆ ಒಂದ್ ದಿನ ಕಳೆದ್ರೆ ಆ ದಿನವನ್ನ ದೇವರಿಗೆ ಅರ್ಪಣೆ ಮಾಡೋದೇ ದೊಡ್ಡ ಪುಷ್ಪ. ಈ ಪುಷ್ಪವೇ ಇಲ್ಲ ನಮ್ಮಲ್ಲಿ. ಆಚಾರ್ಯರು ಹೇಳೋರು ಫಲಂ ಅಂದ್ರೆ ಯಾವುದು? ಯಾವ್ಯಾವ ಫ್ರೂಟು ಕೊಳ್ತೋಗೋ ಫ್ರೂಟೇ, ಕೊಳಿಲಾರದ ಫ್ರೂಟು, ಎಂದು ತಿನ್ನಬಹುದಾದ ಒಂದೇ ಫ್ರೂಟ್ ಯಾವುದಂದ್ರೆ ಭಾಗವತ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಅಂತ ಹೇಳು. ಆ ಶಬ್ದ ಬಂದ್ಬಿಟ್ರೆ ಅವ್ರಿಗೆ ಆನಂದ ಆಗೋದು. ಭಾಗವತ ಅನ್ನುವ ಶಬ್ದವೇ ಅವ್ರಿಗೆ ಆನಂದ. ಅದೇ ಹಣ್ಣು. ದೇವರ ಮುಂದೆ ಒಂದೇ ಒಂದು ಭಾಗವತದ ಶ್ಲೋಕ ಹೇಳಿದ್ರೆ ದೇವರಂತಾನೆ, ಫ್ರೂಟ್ ಅಲ್ಲ, ಫ್ರೂಟ್ ಸ್ಟಾಲೇ ಕೊಟ್ಟಿದೆಯಾ, ಸಾಕ್ಬಿಡು ಅಂತಾನೆ. ಪತ್ರಂ ಪುಷ್ಪಂ ಫಲಂ 3 ಹೇಗಾದ್ರೂ ಕೊಡ್ಬೋದ್ರಿ. ಈ 4ನೇದು ಇದೆಯಲ್ಲ, ನೀರು, ಅದು ಭಾರಿ ಕಷ್ಟ. ಆಚಾರ್ಯರು ಅದನ್ನು ಹೇಳುವಾಗ ಆ ನೀರು ಅವರಲ್ಲಿ ಬರ್ತಿತ್ತು, ಕಣ್ಣಲ್ಲಿ ನೀರು. ಭಗವಂತನ ಕತೆ ಕೇಳಿದಾಗ ಯಾರ ಕಣ್ಣಲ್ಲಿ ನೀರು ಬರುತ್ತೆ ಆ ನೀರನ್ನ ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡ್ಬೇಕು. ಇದು ದೇವರೇ ಅಂತರಂಗದ ಒಳಗಿಟ್ಟ ಮಡಿ ಟ್ಯಾಪ್. ಹೃದಯದ ಕೊಳೆಯನ್ನ ಕಳೆದು ಹೊರಗೆ ಹರಿದು ಬರುವ ಜಲ ಆ ನೇತ್ರ ಜಲ. ರೋಮಾಂಚನವಾಗಿ ಕಣ್ಣಿನ ಆಚಾರ್ಯರದು ಉಪನ್ಯಾಸ ತುಂಬಾ ಜನ ತಾವೆಲ್ಲ ಕೇಳಿದಿರಿ, ನನಗಿಂತೂ ಹೆಚ್ಚು ಕೇಳಿರ್ತೀರಿ. ಅವ್ರಿಗೆ ಹೇಳುವಾಗ ಕಂಠ ಬಿಗಿದು ಬಂದ್ಬಿಡೋದು, ಕಣ್ಣು ರೋಮಾಂಚ. ಅವ್ರು ಯಾರು ಕೂತಿದ್ದಾರೆ, ಯಾರು ಕೂತಿಲ್ಲ, ಅದಾಗ ಅವ್ರಿಗೇನು ಲೆಕ್ಕವೇ ಇಲ್ಲ ಅವ್ರಿಗದು. ಅವರು ಭಗವಂತನ ಉದ್ದೇಶ ಮಾಡಿಕೊಂಡು, ಆಚಾರ್ಯರನ್ನ ಉದ್ದೇಶ ಮಾಡಿಕೊಂಡು, ಜ್ಞಾನಿಗಳನ್ನ ಉದ್ದೇಶ ಮಾಡಿಕೊಂಡು ಅವರು ಅರ್ಥವನ್ನ ಹೇಳುವಾಗ ಎಲ್ಲಿಯಾದ್ರೂ ಇಂಥ ಪ್ರಸಂಗ ಬಂದಾಗ ಅವರ ಕಂಠ ಬಿಗಿದು ಬರೋದು, ಅವರ ಕಣ್ಣಲ್ಲಿ ನೀರು ಬರೋದು. ಪ್ರಹ್ಲಾದ ರಾಜರು ಸಪ್ತಮ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ, ಯಾರಿಗೆ ದೇವರ ಕಥೆಯನ್ನ ಗುಣಗಾನ ಮಾಡುವಾಗ ಕಂಠ ಬಿಗಿದು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಅವರಿಗೆ ಮಾಡಬೇಕಾದ ಯಾವುದು ಉಳಿದೇ ಇರಲ್ಲ, ಅವರೆಲ್ಲ ಭಗವಂತನ ಕಡೆಯವರು ಅಂತ. ಅಂತಹ ಭಗವಂತನ ಕಡೆಯವರು ಹರಿಗೆ ಬೇಕಾದಂತಹ ಹಿರಿಯ ಚೇತನ ಒಂದು ನಮ್ಮೆಲ್ಲರ ಮುಂದೆ ಬಂದಿತ್ತು. ಮಿಂಚಿನ ಗೊಂಚಲಿನಂತೆ ಬಂದು ಕಣ್ಮುಂದೆ ಇದ್ದು ಹೋದ ಒಂದು ದೊಡ್ಡ ಚೇತನ ಬನ್ನಂಜೆ ಗೋವಿಂದಾಚಾರ್ಯರು. ತುಂಬಾ ಜನ ಅವ್ರ ಬಗ್ಗೆ ಹೇಳುವಾಗ ಅವರು ವೈಕುಂಠವಾಸಿಗಳಾದ್ರು, ನಾನೆಲ್ಲ ಓದ್ದೆ, ನಂಗೆ ಅದು ಯಾಕೋ ನಂಗೆ ಹಿಡಿಸ್ಲಿಲ್ಲ. ವೈಕುಂಠವಾಸಿಗಳಾದ್ರು ಹಾಗೆಲ್ಲ ಯಾಕೆ ಗೊತ್ತಾ? ನಂದೇನು ಸ್ವಾರ್ಥ ಅಂದ್ರೆ, ವೈಕುಂಠಕ್ಕೆ ಹೋದ್ರೆ ಮತ್ತೆ ಬರಲ್ಲಂತೆ. ಯದ್ಗತ್ವ ನನಿವರ್ತಂತೆ, ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗಾರು. ಬನ್ನಂಜಿಯವರು ಮತ್ತೆ ಬರ್ದಿದ್ರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಕಟೆ ಏನು? ಅವ್ರ ಕಾಲಕ್ಕೆ ಬರ್ಬೇಕವ್ರು ಮತ್ತೆ. ಆಗ ಮಧ್ವಾಚಾರ್ಯರು ಬರುವ ಕಾಲಕ್ಕೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲದ ಜನ ಒದ್ದಾಡಿ ಹೋಗಿದ್ರು. ಆ ನಂತರದಲ್ಲಿ ಎಷ್ಟೋ ಶತಮಾನಗಳ ಮೇಲೆ ಆಚಾರ್ಯರ ಪರಮಾನುಗ್ರಹಕ್ಕೆ ಪಾತ್ರರಾದ ಮತ್ತೊಬ್ಬ ಆಚಾರ್ಯರು ಬನ್ನಂಜೆ ಗೋವಿಂದಾಚಾರ್ಯರು ಬಂದು ಆಚಾರ್ಯರ ಮಾತುಗಳನ್ನ ಜಗತ್ತಿನ ತುಂಬ ಹರಡಿಕೊಟ್ಟರು. ಇವತ್ತು ದೇಶಾದ್ಯಂತ ಆಚಾರ್ಯರ ಮಾತುಗೆ ಒಂದು ಮೌಲಿಕ ಬೆಲೆ ಬಂದದ್ದು ಆಚಾರ್ಯರಿಂದ. ಅಂತ ಆಚಾರ್ಯರು ಬರ್ತಾ ಇರಬೇಕು, ನಮ್ಗೆಲ್ಲ ಅಂಥವ್ರ ಜ್ಞಾನ ಬೇಕು. ಹಾಗಾಗಿ
ಆಚಾರ್ಯರು ಮತ್ತೆ ಬರಲಿ. ನಾವು ಕೆಲ್ಸಕ್ಕೆ ಬರ್ದಿದ್ದವ್ರನ್ನೆಲ್ಲ ಮತ್ತೆ ಬನ್ನಿ ಅಂತ ಹಾಕೊಂಡು ಕರಿತಿರ್ತೀವಿ. ಇಂಥ ಉಪಯೋಗಕ್ಕೆ ಬೀಳುವಂಥವ್ರು, ನಮ್ಮ ಆಧ್ಯಾತ್ಮ ಚಿಂತನೆ ಕೊಟ್ಟವರು, ಜನ್ಮಾಂತರಕ್ಕೆ ಬೇಕಾದ ಬದುಕಿನ ಬುತ್ತಿಯನ್ನ ಕೊಟ್ಟ ಮಹಾನುಭಾವರು ಮತ್ತೆ ಬರಬೇಕು ಬೇಡ? ಬೇಕಾದ್ರಿಂದ ಅಂಥವ್ರು ಮತ್ತೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಯಾರಿಗಾದರೂ ನನ್ನ ಮಾತಿನಿಂದ ಹರಟಾಗಿದ್ರೆ ಕ್ಷಮಿಸ್ರಿ ಹೇಳ್ತಾ ಕೃಷ್ಣಾರ್ಪಣಮಸ್ತು.